गुरुभ्यो नमः। आजन्मचीर्णबहुदोषिणैष जातु त्वत्पादनीरजयुगं हृदि कुर्वतोऽल्पं देवापराधमनवेक्ष च वीक्ष भक्तं वासिष्ठकृष्ण मम देहि करावलम्बं। नमस्ते पञ्चकालज्ञा पञ्चकालपरायण पञ्चकालैकमनसां त्वमेव गतिरव्ययः। करुणापूर्णहृदया शङ्खचक्रगदाधर अमृतानन्दपूर्णाभ्यां लोचनाभ्यां विलोकय। ಚಾರುಚರಣ ತೋರಿ ನನಗೆ ಪಾರುಗಾಣಿಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ ನಾವು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಋಷಿಗಳ ಬಗ್ಗೆ ತಿಳಿತಾ ಬಂದಿದ್ದೀವಿ. ಇವತ್ತಿನ ದಿನ ಪರಶುರಾಮ ಜಯಂತಿ. ಪರಶುರಾಮ ದೇವರ ಬಗ್ಗೆ ನಾವು ಯಥಾಮತಿಯಾಗಿ ತಿಳಿಯೋಣ. ಪರಶುರಾಮರನ್ನ ಜಗತ್ತಿಗೆ ಕೊಟ್ಟಂತಹ ಪುಣ್ಯ ದಂಪತಿಗಳು ರೇಣುಕಾ ಮತ್ತು ಜಮದಗ್ನಿ ಋಷಿಗಳಾಗಿದ್ದಾರೆ. ನಾವು ಮೊದಲಿಗೆ ಪರಶುರಾಮ ದೇವರ ಸ್ಮರಣೆ ಮಾಡುವುದಕ್ಕೆ ನಮಗೆ ಅವಕಾಶ ಕೊಟ್ಟಂತಹ ಪುಣ್ಯ ದಂಪತಿಗಳನ್ನು ಮೊದಲಿಗೆ ಸ್ಮರಣೆ ಮಾಡಿ ಸ್ವಲ್ಪ ವಿಷಯ ತಿಳಿದು ಅವರ ವಂಶ ಎಂಥದೋ, ಇಲ್ಲಿ ಹೇಗಿಂದ ಬಂದರು, ಯಾಕೆಂದರೆ ವಂಶದ ಚರಿತ್ರೆ ಬಹಳ ಮುಖ್ಯವಾಗತ್ತೆ. ವಂಶದ ಚರಿತ್ರೆಯನ್ನು ಹೇಳ್ತಾ ಆ ನಂತರ ಋಷಿಮುನಿಗಳ ಚಿಂತನೆ ಮಾಡಿದರೆ ನಾವು ಎಲ್ಲಿ ಯಾವುದೇ ಒಂದು ವಂಶದಲ್ಲಿ ನಾವು ಹುಟ್ಟಿದ್ರೂ ಆ ವಂಶದ ವಿಚ್ಛೇದ ನಮ್ಮಿಂದ ಆಗೋದಿಲ್ಲ. ಸದ್ವಂಶದಲ್ಲಿ ನಮಗೆ ಜನನ ಬರುತ್ತೆ ಅಂತ ಆ ಒಂದು ಪುರಾಣಗಳಲ್ಲಿ ಹೇಳ್ತಾರೆ. ಅದರಿಂದ ಮೊದಲಿಗೆ ಜಮದಗ್ನಿ ಋಷಿಗಳ ಸ್ಮರಣೆಯನ್ನು ಮಾಡೋಣ. ಇಲ್ಲಿ ಋಷಿಗಳ ಸ್ಮರಣೆ ಅನೇಕಾನೇಕ ಪುರಾಣಗಳಲ್ಲಿ ಸಿಗತ್ತೆ. ಈಗ ನೋಡೋಣ. ಶಾಂತಂ ಜಿತ್ವಾರಿ ಷಡ್ವರ್ಗಂ ಭೃಗುಪುತ್ರಂ ಮಹಾದ್ಯುತಿಂ ದಂಡಾಕ್ಷಸೂತ್ರ ಪಾಣಿಂಚ ಜಮದಗ್ನಿಂ ನಮಾಮ್ಯಹಂ. ಜಮದಗ್ನಿ ಮಹಾತೇಜಾಃ ತಪಸಾ ಕಲ್ಪಿತಂಧನಂ ಲೋಕೇಶು ಧರ್ಮ ಸಿದ್ಧ್ಯರ್ಥಂ ಸರ್ವಪಾಪಂ ನಿವರ್ತಯ. ಮೊದಲಿಗೆ ಗುರುಗಳ ಸ್ಮರಣೆ ಮಾಡೋಕ್ಕೆ, ಪರಶುರಾಮ ದೇವರ ಸ್ಮರಣೆ ಮಾಡೋದಕ್ಕೆ ನಮಗೆ ಇರ್ತಕ್ಕಂಥ ಎಲ್ಲ ಪಾಪಗಳನ್ನು ಜಮದಗ್ನಿ ಋಷಿಗಳು, ಈ ವೈವಸ್ವತ ಮನ್ವಂತರದ ಸಪ್ತ ಋಷಿಗಳಲ್ಲಿ ಜಮದಗ್ನಿ ಋಷಿಗಳು ಒಬ್ಬರಾಗಿದ್ದಾರೆ. ಈ ವೈವಸ್ವತ ಮನ್ವಂತರದಲ್ಲಿ ನಾವಿದ್ದೇವೆ. ಇದರಲ್ಲಿ ಅತ್ರಿ, ವಸಿಷ್ಠ, ಕಶ್ಯಪ, ಗೌತಮ, ಭರದ್ವಾಜ, ವಿಶ್ವಾಮಿತ್ರ ಮತ್ತು ಜಮದಗ್ನಿ ಋಷಿಗಳು ಈ ಮನ್ವಂತರದ ಮಹರ್ಷಿಗಳು. ಇಂಥ ಪುಣ್ಯ ದಂಪತಿಗಳ ಪುಣ್ಯ ದಂಪತಿಗಳು ನಮಗೆ ಜಗತ್ತಿಗೆ ಕೊಟ್ಟದ್ದು ಪರಶುರಾಮ ದೇವರು. ಇಲ್ಲಿ ನಾವು ಮೊದಲಿಗೆ ಹೇಳಿದಂತೆ ವಂಶವನ್ನು ನೋಡೋಣ. ಮೊದಲಿಗೆ ನಾರಾಯಣನಿಂದ ಚತುರ್ಮುಖ ಬ್ರಹ್ಮದೇವರು, ಆ ಚತುರ್ಮುಖ ಬ್ರಹ್ಮದೇವರಿಂದ ಭೃಗು ಮಹರ್ಷಿಗಳಿದ್ದು ಭೃಗು ವಂಶದಲ್ಲಿ ಪರಶುರಾಮ ಬಂದಿದ್ದಾರೆ. ಚತುರ್ಮುಖನಿಂದ ಭೃಗುವಿನ ಮಕ್ಕಳು ಚ್ಯವನರ ಮಕ್ಕಳು ಔರ್ವರ ಮಕ್ಕಳು ರುಚೀಕರು. ಆ ರುಚೀಕ ಮತ್ತು ಸತ್ಯವತಿಯರ ಮಕ್ಕಳೇ ಜಮದಗ್ನಿ ಋಷಿಗಳು. ರೇಣುಕಾ ಮತ್ತು ಜಮದಗ್ನಿ ಋಷಿಗಳ ಒಂದು ಪುತ್ರರು ಪರಶುರಾಮ ದೇವರು. ಇಂತಹ ಜಮದಗ್ನಿ ಋಷಿಗಳಿಗೆ 4 ಜನ ಮಕ್ಕಳು ಇರ್ತಾರೆ. ಅದರಲ್ಲಿ ರುಮಣ್ವಂತ, ಸುಷೇಣ, ವಸು ಮತ್ತು ವಿಶ್ವಾವಸು. ಹೀಗೆ ವಿಶ್ವಾವಸು ಈ 4 ಸಹೋದರರ ನಂತರ ಜನಿಸಿದ್ದೆ ಪರಶುರಾಮ ದೇವರು ಅಂತ ನಾವು ತಿಳಿಬೇಕು. ಸಾಕ್ಷಾತ್ ಭಗವಂತನೇ ಪರಶುರಾಮನಾಗಿ ಜಮದಗ್ನಿಯಲ್ಲಿ ಅವತಾರ ಮಾಡಿ ಬಂದಿದ್ದಾನೆ. ಅಕ್ಷಯ ತೃತೀಯದಂದು 19ನೇ ತ್ರೇತಾಯುಗದಲ್ಲಿ ಜಮದಗ್ನಿ ಋಷಿಗಳಲ್ಲಿ ಪರಶುರಾಮನ ಅವತಾರವಾಗಿದೆ. ಹೀಗೆ ಪರಶುರಾಮರ ಒಂದು ಪುಟ್ಟ ಬಾಲಕರಿರೋ ಕಾಲಕ್ಕೆ ಎಲ್ಲರೂ ಅತ್ಯಂತ ಘೋರವಾದಂತಹ ಧರ್ಮಾನುಷ್ಠಾನ ಮಾಡುವಂತಹ ದಂಪತಿಗಳು ಜಮದಗ್ನಿ. ಕೋಪಿಷ್ಠರು ಅಂತ ನಾವು ಕೇಳ್ತೇವೆ. ಕೋಪ ಅಂದರೆ ಏನು? ಯಾವ ರೀತಿಯಲ್ಲಿ ಕೋಪ ಅಂದರೆ ನಿಮ್ಮೆಲ್ಲರಿಗೆ ಬರುತ್ತಲ್ಲ, ಕರ್ಮಾನುಸಾರ ರಾಜಸ ಕೋಪ, ತಾಮಸ ಕೋಪಗಳಲ್ಲ. ಜಮದಗ್ನಿ ಋಷಿಗಳು ಸಾತ್ವಿಕ ಧರ್ಮಾನುಷ್ಠಾನಕ್ಕಾಗಿ ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವರು ಅದನ್ನು ಸಹಿಸ್ತಿರ್ಲಿಲ್ಲ. ಅದನ್ನು ಕೋಪ ಅಂತ ಕರೀತಾರಷ್ಟೇ. ಹಾಗಾಗಿ ಪರಮವಾದಂಥ ಧಾರ್ಮಿಕರು ಆ ಒಂದು ನಮ್ಮ ಜಮದಗ್ನಿ ಋಷಿಗಳು ಆಗಿರ್ತಾರೆ. ಹೀಗೆ ಅವರಿಗೆ 5 ಜನ ಮಕ್ಕಳು. ಆ 5 ಜನ ಮಕ್ಕಳಲ್ಲಿ ಅತ್ಯಂತ
ಜೀವನದಲ್ಲಿ ನಾವು ಎಲ್ಲ ಮಕ್ಕಳು ತಂದೆ ತಾಯಿಗಳಿಗೆ ಒಂದೇ, ಆದರೆ ಭಗವಂತನೇ ಸಾಕ್ಷಾತ್ ಬಂದಿರುವಾಗ ಎಲ್ಲರಿಗಿಂತ ಹೆಚ್ಚಿನ ರೀತಿಯಲ್ಲಿ ಆ ಧರ್ಮಾನುಷ್ಠಾನದ ಫಲವಾಗಿ ಪರಶುರಾಮ ದೇವರು ಬಂದರು ಅಂತ ನಾವು ಕೇಳ್ತೇವೆ. ಈ ಜಮದಗ್ನಿ ಋಷಿಗಳು ಅಷ್ಟೇ, ಅವರು ಮಹಾ ತಪಸ್ವಿಗಳು. ಹೇಗೆ ಅವರು ರೇಣುಕಾದೇವಿಯನ್ನ ಮದುವೆ ಆದ್ರು ಅದನ್ನು ನಾವು ತಿಳಿಬೇಕು. ಇಲ್ಲಿ ಪ್ರಸೇನಜಿತ ಅನ್ನುವಂತಹ ರಾಜನ ಮಗಳು ರೇಣುಕಾದೇವಿ. ಆ ರೇಣುಕಾದೇವಿಯ ಬಳಿ ಹೋಗಿ ಅವರು ನನಗೆ ನಿನ್ನ ಮಗಳನ್ನ ಕನ್ಯಾದಾನ ಮಾಡಿಕೊಡು ಅಂತ ಕೇಳಿದಾಗ ಸಂತೋಷದಿಂದ ಆ ಒಂದು ಪ್ರಸೇನಜಿತನೆಂಬ ರಾಜ ತನ್ನ ಮಗಳಾದ ರೇಣುಕೆಯನ್ನ ಅವರಿಗೆ ವಿವಾಹ ಮಾಡಿಕೊಡ್ತಾನೆ. ಅವಳು ಅಷ್ಟೇ ಜಮದಗ್ನಿ ಋಷಿಗಳ ಮನಸ್ಸನ್ನ ಅರಿತು, ಹಿಂದೆ ಎಲ್ಲ ಸ್ತ್ರೀಯರು ನಮಗೆ ಅಪರೋಕ್ಷ ಜ್ಞಾನಿಗಳು ವೇದ ಕಾಲದಲ್ಲಿ ಮಹರ್ಷಿಗಳನ್ನ ಮದುವೆಯಾಗಬೇಕು ಅಂತ ಹೆಣ್ಣು ಮಕ್ಕಳು ಕ್ಷತ್ರಿಯ ಕನ್ಯೆಯರು ತಪಸ್ಸು ಮಾಡ್ತಾ ಇರ್ತಾರೆ. ಅಂತ ತಪಸ್ಸಿನ ಫಲವಾಗಿ ಸಿಕ್ಕಿದ್ದು ಜಮದಗ್ನಿ ಋಷಿಗಳು. ಒಮ್ಮೆ ಈ ಜಮದಗ್ನಿ ಋಷಿಗಳು ಮತ್ತೆ ರೇಣುಕಾದೇವಿಯ ಸಂಸಾರ, ಧಾರ್ಮಿಕ ಸಂಸಾರ ಅತ್ಯಂತವಾದಂತಹ ಸುಲಲಿತವಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಎಂಥ ಪತಿವ್ರತೆ ರೇಣುಕಾದೇವಿ ಅಂದ್ರೆ, ತಾನು ಪ್ರತಿನಿತ್ಯ ತನ್ನ ಮನೆಗೆ ಆಶ್ರಮಕ್ಕೆ ನೀರು ತರಬೇಕಂದ್ರೆ ಆ ಒಂದು ಹತ್ತಿರದಲ್ಲಿರ್ತಕ್ಕಂಥ ನದಿಯ ತೀರಕ್ಕೆ ಹೋಗಿ ಹೇಗೆ ತರ್ತಿದ್ಲು ಅಂದ್ರೆ, ಅಲ್ಲಿರ್ತಕ್ಕಂಥ ಉಸುಕಿನಿಂದ ಕೊಡವನ್ನು ಮಾಡಿಕೊಂಡು ಅದರಿಂದ ನೀರನ್ನು ತರ್ತಾ ಇದ್ಲು. ಕೈಯಲ್ಲಿ ಒಂದು ನಾವು ಹಿಂದೆ ಎಲ್ಲ ಈ ಹಳ್ಳಿ ಕಡೆ ಎಲ್ಲ ನೋಡ್ತೀವಿ, ತಲೆ ಮೇಲೆ, ಸೊಂಟದಲ್ಲಿ, ಕೈಯಲ್ಲಿ, ಹೀಗೆ ಎಲ್ಲ ರೀತಿಯಲ್ಲಿ ಆಗನೇ ಮಾಡಿ ಒಂದು ಕೊಡವನ್ನ ನೀರನ್ನ ತರ್ತಾ ಇದ್ಲು. ಒಮ್ಮೆ ಏನಾಯ್ತು, ಅಲ್ಲಿ ಆ ಒಂದು ಗಗನದಲ್ಲಿ ಚಿತ್ರರಥನೆಂಬ ರಾಜ ಆ ಒಂದು ಹೊರಡ್ತಾ ಇದ್ದ. ಚಿತ್ರರಥ ರಾಜ ತನ್ನ ಒಂದು ಕನ್ಯೆಯರೊಂದಿಗೆ ಅವನು ಜಲಕ್ರೀಡೆ ಆಡಬೇಕು ಅಂತ ಬರ್ತಾ ಇದ್ದಾನೆ. ಅದನ್ನ ನೋಡಿದಾಗ ಅವನ ಅನುಪಮ ರೂಪವನ್ನ ನೋಡಿ ಆ ಒಂದು ರಾಜಕನ್ಯೆ ರೇಣುಕಾದೇವಿ ಅವಳಿಗೆ ಅನ್ನಿಸ್ತು, ನಾನು ನನ್ನ ಪತಿಯೊಂದಿಗೆ ಈ ರೀತಿಯಾಗಿ ನಾವು ಜಲಕ್ರೀಡೆ ಆಡಬೇಕು ಅಂತ ಅನ್ನಿಸ್ತು. ಆ ಕ್ಷಣದಲ್ಲಿ ಏನಾಯಿತೋ, ಅವಳು ಎಷ್ಟು ಬಾರಿ ಪ್ರಯತ್ನ ಪಟ್ಟರೂ ಆ ಒಂದು ಕೊಡ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಪಾತಿವ್ರತ್ಯ ಅನ್ನೋದು ಎಷ್ಟು ಸೂಕ್ಷ್ಮವಾಗಿದೆ. ಒಂದು ಧಾರ್ಮಿಕವಾಗಿ ನಡೀತಕ್ಕಂತಹ ಸಂಸಾರದಲ್ಲಿ ಕೇವಲ ಒಂದು ಅಧಾರ್ಮಿಕವಾದಂತಹ ತಾನು ಮಾಡ್ತಾ ಇರೋದು, ಅಲ್ಲಿ ಹೋಮದ ಒಂದು ಕೆಲಸ ನಡೀತಾ ಇದೆ, ಅಲ್ಲಿ ನಾವು ನೀರನ್ನ ತರೋದಕ್ಕಾಗಿ ಬಂದಿದ್ದಾಳೆ ಆಶ್ರಮಕ್ಕೆ, ಅತ್ಯಗತ್ಯವಾದಂತಹ ಆ ಭಗವಂತನ ಸೇವೆಗಾಗಿ ಬಂದಂತಹ ಒಂದು ಸಣ್ಣ ಲೋಪ. ಅದು ಲೋಪ ಇವತ್ತಿನ ಒಂದು ರೀತಿಯ ಜೀವನ ಅಲ್ಲ ಋಷಿ ಮುನಿಗಳದು. ಆ ಸಣ್ಣ ಲೋಪ ಬಂದಾಗ ಪಾತಿವ್ರತ್ಯಕ್ಕೆ ಆ ಕೊಡ ಕಟ್ಟೋದಕ್ಕೆ ಆಗ್ಲಿಲ್ಲ. ಹಾಗೇ ಬಂದು ಪರಶುರಾಮ ದೇವರ ಮುಂದೆ ರಿಕ್ತ ಹಸ್ತದಲ್ಲಿ ಬಂದು ರೇಣುಕಾದೇವಿ ನಿಲ್ತಾಳೆ. ಆಗ ಎಲ್ಲ ಮಕ್ಕಳು, 4 ಜನ ಮಕ್ಕಳು, ಪರಶುರಾಮ ದೇವರು ಹೊರಗೆ ಹೋಗಿರ್ತಾರೆ, ಆ 4 ಮಕ್ಕಳು ಇದ್ದಾರೆ. ಆ ಒಂದು ಹವ್ಯ ಕವ್ಯಗಳಲ್ಲಿ ಆ ಭಾಗಿಯಾಗಿ ಎಲ್ಲ ಆಶ್ರಮವಾಸಿಗಳೆಲ್ಲರೂ ಅಲ್ಲಿ ಇದ್ದಾರೆ. ಆಗ ರೇಣುಕೆ ಬಂದಾಗ ಜಮದಗ್ನಿ ಋಷಿಗಳು ನೋಡ್ತಾರೆ, ಏನೂ ಕೇಳೋದಿಲ್ಲ, ಅವರಿಗೆ ಅರ್ಥವಾಗತ್ತೆ. ಆಗ ಮಕ್ಕಳನ್ನ ಕರೀತಾರೆ. 4 ಜನ, ರುಮಣ್ವಂತ, ಸುಷೇಣ, ವಸು, ವಿಶ್ವಾವಸು ಎಲ್ಲರನ್ನ ಕರೀತಾರೆ. ಕರೆದು ನಿನ್ನ ತಾಯಿಯ ತಲೆಯನ್ನ ಶಿರಚ್ಛೇದ ಮಾಡಿಬಿಡಿ. ಯಾರಿಗೂ ಏನಕ್ಕೆ ಅನ್ನೋದು ಗೊತ್ತಿಲ್ಲ, ಇವಳೇನು ಹೇಳಿಲ್ಲ, ಅವರೇನು ಕೇಳಿಲ್ಲ. ಎಲ್ಲ ಆ ರೀತಿಯ ಜ್ಞಾನ ದಂಪತಿಗಳು. ಈಗ ಮನಶ್ಚಾಂಚಲ್ಯವನ್ನ ಅದಕ್ಕೆ ಅವಳ ಹೃದಯ ನಡುಗಿತು. ಆದ್ರೆ ತನ್ನ ಪತಿ ಕೊಟ್ಟ ಆ ಒಂದು ಪತಿ ತನಗೆ ಶಿರಚ್ಛೇದವಾಗ್ಲಿ ಅಂದ್ರೆ ರೇಣುಕೆ ಸಂತೋಷ ಪಟ್ಲಂತೆ. ನನ್ನ ಒಂದು ಸಣ್ಣ ತಪ್ಪಿಗೆ ತಪ್ಪನ್ನೂ ದೇವ ಅದನ್ನ ಸರಿಪಡಿಸಿ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಿ, ಪ್ರಾಯಶ್ಚಿತ್ತನ್ನು ಅನುಭವಿಸಿ, ನನ್ನ ಗಂಡನಿಗೆ ತಕ್ಕನಾದಂಥ ಹೆಂಡತಿ ನಾನು ಆಗಬೇಕು ಅಂತ ಅವಳು ಸಂತೋಷ ಪಡ್ತಾಳೆ. ಆಗ ಆ 4 ಜನ ಮಕ್ಕಳು ಹೇಳ್ತಾರೆ, ಬಂದಾಗ ಎಲ್ಲರೂ ಗಾಬರಿಗೊಳ್ತಾರೆ. ತಾಯಿಯ ಶಿರಚ್ಛೇದ, ಮಾತೃಹತ್ಯಾ ದೋಷ ಬರುತ್ತೆ ಅಂದಾಗ ಯಾರು ಮುಂದೆ ಬರೋದಿಲ್ಲ. ಎಲ್ಲರೂ ಭ್ರಾಂತರಾಗಿ 4 ಜನ ನಿಂತಿರ್ತಾರೆ. ಆಗ ಆ ಒಂದು 4 ಜನ ಯಾರು ಈ ಕ್ರೂರ ಕರ್ಮವನ್ನ ನಾವು ಮಾಡೋದಿಲ್ಲ ಅಂತ ಮನಸ್ಸು, ಆದ್ರೆ ಬಾಯಿ ಬಿಟ್ಟು ಹೇಳೋಕ್ಕಾಗ್ತಿಲ್ಲ. ಆಗ ನೀವೆಲ್ಲರೂ ಬುದ್ಧಿ ಶೂನ್ಯರಾಗಿ ಅರಣ್ಯದಲ್ಲಿ ಪಶು ಪಕ್ಷಿಗಳಂತೆ ವಾಸ ಮಾಡಿಕೊಂಡಿರಿ ಅಂತ ಹೇಳಿ ಶಾಪ ಕೊಟ್ಟೇ ಬಿಡ್ತಾರೆ ಜಮದಗ್ನಿಗಳು. ಆ ಹೊತ್ತಿಗೆ ಅಲ್ಲಿಗೆ ಕಡೆಯ ಮಗನಾದಂತಹ ಪರಶುರಾಮ ಬರ್ತಾರೆ. ಆಗ ಪಾಪಿಷ್ಠೆಯಾದಂತ ನಿನ್ನ ತಾಯಿಯನ್ನ ಈ ಕೂಡಲೇ ರಾಮ, ಈ ಕೂಡಲೇ ಸಂಹಾರ ಮಾಡು, ಶಿರಚ್ಛೇದ ಮಾಡು ಅಂತ ಹೇಳಿದಾಗ ಏನು ಎತ್ತ ಯಾವ ಕಾರಣವನ್ನು ಭಗವಂತ ಎಲ್ಲರಲ್ಲಿ ನಿಂತು
ನಮ್ಮಿಂದ ನುಡಿಸುವಂತಹ ಭಗವಂತ ಯಾವ ಕಾರಣವನ್ನು ಕೇಳಿಲ್ಲ. ಪಿತೃವಾಕ್ಯ ಪರಿಪಾಲಕ. ನಾವು ಸಾಮಾನ್ಯವಾಗಿ ರಾಮ ಮಾತ್ರ ಪಿತೃವಾಕ್ಯ ಪರಿಪಾಲಕ ಅಂತ ಹೇಳ್ತೀವಿ, ಆದರೆ ಪರಶುರಾಮ ದೇವರು ಪಿತೃವಾಕ್ಯ ಮಾತೃವಾಕ್ಯ ಪರಿಪಾಲಕರಾಗಿದ್ರು. ಆ ಪಿತೃವಾಕ್ಯ ಬಂದೊಡನೆ ಆ ಗುರುವಿನ ಸಮ. ಅಂದ್ರೆ ತಂದೆಯ ಮಾತು ಗುರುವಿನ ಮಾತು ಎರಡಕ್ಕೂ ಒಂದೇ ತೂಕವಿರತ್ತೆ ಅಂತ ಹೇಳ್ತಾ ಅದನ್ನ ದೇವ ತೋರಿಸಿಕೊಡ್ತಾ ಏನೂ ಯೋಚನೆ ಮಾಡದೆ ಆ ಕ್ಷಣದಲ್ಲಿ ತಾಯಿಯ ಒಂದು ತಲೆಯನ್ನ ಕಡಿದು ಬಿಟ್ಟ. ಆ ತಮ್ಮ ಪತ್ನಿಯ ಶಿರಸ್ಸು ಆ ನೆಲಕ್ಕೆ ಬೀಳ್ತಾ ಇದೆ. ಜಮದಗ್ನಿ ಋಷಿಗಳಿಗೆ ಕೋಪ ಶಾಂತವಾಗ್ತಾ ಇದೆ. ಆಗ ತನ್ನ ಆಜ್ಞೆಯನ್ನ ಪರಿಪಾಲನೆ ಮಾಡಿದಂತಹ ಪರಶುರಾಮನಿಗೆ ಹೇಳ್ತಾರೆ, ನಾನು ನಿನ್ನ ಮೇಲೆ ಸುಪ್ರೀತನಾಗಿದ್ದೇನೆ, ನಿನಗೆ ಬೇಕಾದ ವರ ಕೇಳು ರಾಮ. ಆಗ ನನ್ನ ತಾಯಿ ಜೀವಂತವಾಗಬೇಕು ಸ್ವಾಮಿ. ಆ ಮಾತೃವಧೆ ಮಾಡಿದಂಥ ಸ್ಮರಣೆ ನನಗಾಗಲಿ ನನ್ನ ತಾಯಿಗಾಗಲಿ ಉಳಿಯಲೇಬಾರದು. ತನ್ನ ಅಣ್ಣಂದಿರು ಮೊದಲಿನಂತೆ ಆಗಬೇಕು. ಋಷಿಪುತ್ರರು ಪಶು ಪಕ್ಷಿಗಳಂತೆ ಜೀವನ ಮಾಡ್ತಿದ್ರೆ ನೋಡಿ. ಆ ಕೌಟುಂಬಿಕವಾದಂಥ ಸಾಮರಸ್ಯ. ಹಿಂದೆ ನಾವು ನಚಿಕೇತನ ಬಗ್ಗೆ ಕೇಳ್ತೀವಿ. ಆ ನಚಿಕೇತನು ಹಾಗೆ ಎಲ್ಲವನ್ನು ಯಮದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ, ಕೊನೆಯಲ್ಲಿ ನನ್ನ ತಂದೆಗೆ ಈ ರೀತಿ ಆಗಿದೆ ಯಾವುದು ನೆನಪಾಗದೆ ಮೊದಲಿನ ಸೌಹಾರ್ದತೆ ನಮ್ಮಲ್ಲಿ ಉಳಿದುಕೊಳ್ಳಬೇಕು. ಈ ಒಂದು ಗೃಹಸ್ಥ ಜೀವನದಲ್ಲಿ ನಾವು ಸಣ್ಣ ಸಣ್ಣ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಬ್ಬರ ಮೇಲೆ ಕೋಪ ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ಆ ಸಣ್ಣ ಸಣ್ಣ ವಿಚಾರಗಳು ನಮ್ಮ ಜೀವನದ ಧಾರ್ಮಿಕತೆಯ ಅನುಷ್ಠಾನಕ್ಕೆ ಎಂತಹ ಲೋಪದೋಷವಾಗತ್ತೆ ಅನ್ನೋದು ಆ ಪರಶುರಾಮ ದೇವರಿಗೆ ಗೊತ್ತು. ಹಾಗಾಗಿ ಅವರು ಹೇಳ್ತಾರೆ, ನನ್ನ ಅಣ್ಣಂದಿರಿಗೆ ದೀರ್ಘವಾದಂಥ ಆಯುಷ್ಯ ಮತ್ತೆ ಅಜೇಯತ್ವವನ್ನ ಕರುಣಿಸಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ತಮಗಾಗಿ ಏನೂ ಕೇಳೋದಿಲ್ಲ. ಅಂದರೆ ಪಿತೃವಾಕ್ಯ ಪರಿಪಾಲನೆಯಿಂದ ತಮಗೆ ಸಿಕ್ಕಂತ ಅವಕಾಶದಲ್ಲಿ ಮಾತೃ ತನ್ನ ತಾಯಿಯನ್ನ ಬದುಕಿಸಿಕೊಳ್ತಾರೆ. ಮತ್ತೆ ಅವಳು ಶುದ್ಧವಾದಂತಹ ಧಾರ್ಮಿಕ ಜೀವನವನ್ನ ನಡೆಸಿಕೊಳ್ಳೋದಕ್ಕೆ ಅವಳಿಗೆ ಶುದ್ಧತೆಯನ್ನ ತಂದುಕೊಟ್ಟವರು ಪರಶುರಾಮ ದೇವರು. ಹೀಗೆ ಒಮ್ಮೆ ಪರಶುರಾಮ ದೇವರು ಎಲ್ಲೋ ಹೊರಗಡೆ ಆ ಒಂದು ಇದಕ್ಕೆ ಹೋಗಿರ್ತಾರೆ. ಆಗ ಜಮದಗ್ನಿ ಮತ್ತೆ ರೇಣುಕಾದೇವಿ ಆಶ್ರಮದಲ್ಲೇ ಇರ್ತಾರೆ. ಹೀಗೆ ಅಂತ ಸಮಯದಲ್ಲಿ ಕಾರ್ತ್ಯವೀರ್ಯಾರ್ಜುನ ಆಶ್ರಮಕ್ಕೆ ಬಂದ. ಬೇಟೆಯ ಸಲುವಾಗಿ ಅರಣ್ಯಕ್ಕೆ ಬಂದವನು ಆಶ್ರಮಕ್ಕೆ ಬಂದಿದ್ದಾನೆ. ಆಗ ಜಮದಗ್ನಿ ಋಷಿಗಳು ಹೇಳ್ತಾರೆ, ರಾಜನ ಎಲ್ಲ ಪರಿವಾರದವರಿಗೆ ನಾನು ಆತಿಥ್ಯ ಮಾಡ್ತೇನೆ, ರಾಜ ಇವತ್ತು ಇಲ್ಲಿ ವಿಶ್ರಮಿಸಿಕೋ. ಆಗ ಹೇಳ್ತಾನೆ ಆ ರಾಜ, ಬೇಡ ಸ್ವಾಮಿ, ನಮ್ದು ತುಂಬಾ ದೊಡ್ಡ ಪರಿವಾರ ಆಗೋದಿಲ್ಲ ಅಂದಾಗ ಜಮದಗ್ನಿ ಋಷಿಗಳು ಹೇಳ್ತಾರೆ, ನಮ್ಮಲ್ಲಿ ನಾವು ಮಾಡ್ತೇವೆ ಅತಿಥಿ ಸೇವೆ. ಅತಿಥಿ ಅಭ್ಯಾಗತರ ಸೇವೆ ಮಾಡುವುದು ನಮ್ಮ ಧರ್ಮವಾಗಿದೆ, ಅದರಿಂದ ನೀನು ಉಳಿದುಕೋ ಅಂದಾಗ ಎಲ್ಲ ರೀತಿಯಲ್ಲಿ ತುಂಬಾ ಅತ್ಯಂತ ಆದರದಿಂದ ಅವರಿಗೆ ಬೇಕಾದಂತೆ ಅದು ಜಮದಗ್ನಿ ಋಷಿಗಳು ಕೊಡ್ತಾರೆ. ಆದರೆ ಅಲ್ಲಿ ಆ ಒಂದು ಯಾವ ಬಲದಿಂದ ನೀವು ನಮಗೆ ಇಷ್ಟೆಲ್ಲ ರಾಜಾತಿಥ್ಯವನ್ನ ಮಾಡಿದ್ರಿ ಅಂದಾಗ ಅಲ್ಲಿ ದೇವಲೋಕದ ಧೇನುವಿನ ಮಗಳು ನಂದಿನಿ ಆ ಜಮದಗ್ನಿ ಋಷಿಗಳ ಆಶ್ರಮದಲ್ಲಿ ಇರುತ್ತೆ. ಅಂತಹ ಆ ನಂದಿನಿಯ ಬಲದಿಂದ ಇಷ್ಟೆಲ್ಲವನ್ನ ಮಾಡಿಕೊಟ್ಟೆ ಅಂದಾಗ ಈಗ ಎಲ್ಲ ಅಲ್ಲಿ ಪರಿವಾರದವರು, ಮಂತ್ರಿ ಪರಿವಾರದವರು ರಾಜನಿಗೆ ಹೇಳ್ತಾರೆ, ಇಂತಹ ಧೇನು ರಾಜನ ಬಳಿ ಇರಬೇಕು, ಅದನ್ನ ಈ ಋಷಿಗಳಿಗೆ ಏನಕ್ಕೆ ಈ ಧೇನು ಅಂತ ಅಂದ್ಬಿಟ್ಟು ಆಶ್ರಮವಾಸಿಗಳಲ್ಲಿ ಆ ತೊಂದರೆ ಕೊಟ್ಟಾದರೂ ಸರಿ ಆ ಧೇನುವನ್ನ ನಾನು ಎಳೆದುಕೊಂಡು ಹೋಗೋಣ. ಆಗ ಕಾರ್ತ್ಯವೀರ್ಯಾರ್ಜುನ ಬಹಳ ಸಾತ್ವಿಕನಿರ್ತಾನೆ. ಅವನು ಹೇಳ್ತಾನೆ, ಬೇಡ, ಇದು ಹೋಮಧೇನು ಅವರಿಗಿರ್ಲಿ ಅಂತ. ಆದ್ರೆ ಮಂತ್ರಿ ಪರಿವಾರದವರು ಕೇಳಬೇಕಲ್ಲ, ಸ್ವಾಮಿ ಇದು ರಾಜನ ಹತ್ರನೇ ಇರಬೇಕು ಅಂತ ಹೇಳಿ ಯಾರಿಗೆ ಕಲಿಪ್ರವೇಶ ಯಾರಿಗೆ ಬರೋದಿಲ್ಲ ಯಾವ ಕ್ಷಣ ಆಯಿತೋ ಆಗ ಅಲ್ಲಿ ಆ ಒಂದು ಋಷಿ ಮುನಿಗಳನ್ನ ಅಲ್ಲಿ ಇರ್ತಕ್ಕಂಥ ಆಶ್ರಮವಾಸಿಗಳಿಗೆಲ್ಲ ತೊಂದರೆ ಕೊಟ್ಟು ಆ ಕರುವನ್ನ ಎಳೆದುಕೊಂಡು ಹೊರಟೇ ಬಿಡ್ತಾರೆ. ಆಗ ಆ ಧೇನು ಆರ್ತನಾದ ಮಾಡ್ತಾ ಇರುತ್ತೆ ನೋಡಿ. ಗೋಬ್ರಾಹ್ಮಣ ಹಿತಾಯಚ ಅಂತ ಭಗವಂತನಿಗೆ ಪರಶುರಾಮ ದೇವ ಭಗವಂತನೇ ಪರಶುರಾಮನಾಗಿ ಬಂದಿರೋದು. ಆಗ ಅಲ್ಲಿ ಗೋವಿಗೆ ತೊಂದರೆ ಕೊಟ್ಟ. ಈಗ ಕಾರ್ತ್ಯವೀರ್ಯಾರ್ಜುನನ ಸಂಹಾರ ಮಾಡೋದಕ್ಕೆ ಮುಖ್ಯವಾಗಿ ಬ್ರಾಹ್ಮಣ ಯಾರು ಜಮದಗ್ನಿ ಋಷಿಗಳು ಇಂತಹ ಬ್ರಾಹ್ಮಣನಿಗೆ ತೊಂದರೆ ಕೊಟ್ಟು ಗೋವಿಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ಅಲ್ಲಿ ಕಾರ್ತ್ಯವೀರ್ಯಾರ್ಜುನನನ್ನ ಹುಡುಕಿಕೊಂಡು ಹೋಗಿ
ತಂದೆಯಿಂದ ವಿಷಯ ತಿಳಿದ ಮೇಲೆ ಹುಡುಕಿಕೊಂಡು ಹೋಗಿ ಸಹಸ್ರ ಬಾಹುಗಳು, ಅವನಿಗೆ 1000 ಬಾಹುಗಳಿತ್ತು. ದತ್ತಾತ್ರೇಯನ ಅನುಗ್ರಹವನ್ನ ಪಡೆದ. ಆ ದತ್ತಾತ್ರೇಯ ಮೊದಲೇ ಹೇಳಿದ್ದ ಯಾರಿಗೆ? ಕಾರ್ತ್ಯವೀರ್ಯಾರ್ಜುನಿಗೆ, ಎಂದು ನೀನು ಬ್ರಾಹ್ಮಣರ ಗೋವಿನ ಒಂದು ತೊಂದರೆ ಕೊಡ್ತೀಯೋ ಅವತ್ತಿನ ದಿನ ನಿನ್ನ 1000 ಬಾಹು ನೀನು ನಾಶವಾಗ್ತೀಯ ಅಂತ. ಆದ್ರೆ ಕರ್ಮಾನುಸಾರ ಬುದ್ಧಿ ಅಂತ ಹೇಳಿದಾಗೆ ಆ ರೀತಿ ಹಾಗೆ ಆಗಿ ಹೋಯಿತು. ಸಹಸ್ರ ಬಾಹುಗಳನ್ನ ಕತ್ತರಿಸಿದ, ಅವನನ್ನ ಕೊಂದು ಹಾಕಿಬಿಟ್ಟ ಪರಶುರಾಮ. ಈಗ ಇಂತಹ ಕಾರ್ತ್ಯವೀರ್ಯಾರ್ಜುನನ ಮರಣದಿಂದ ಕಂಗೆಟ್ಟರು ಅವರ ಪುತ್ರರು, ಬಂಧುಗಳು, ಮಂತ್ರಿವರ್ಗದವರೆಲ್ಲ. ಆ ಪರಶುರಾಮನನ್ನ ಎದುರಿಸುವುದಕ್ಕೆ ಎದುರಿಸಿ ಯುದ್ಧ ಮಾಡುವುದಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಅದಕ್ಕಾಗಿ ಉಪಾಯದಿಂದ ಏನ್ ಮಾಡಿದ್ರು, ಅವರಿಲ್ಲದ ಸಮಯದಲ್ಲಿ ಆಶ್ರಮಕ್ಕೆ ನುಗ್ಗೇ ಬಿಟ್ರು. ಜಮದಗ್ನಿ ಮಹರ್ಷಿಗಳು, ರೇಣುಕಾದೇವಿ ಇದ್ದಾರೆ. ಆಗ ಜಮದಗ್ನಿ ಮಹರ್ಷಿಗಳನ್ನ ಎಳೆದಾಡ್ತಾರೆ. ಅಲ್ಲಿರ್ತಕ್ಕಂಥ ಆಶ್ರಮದ ಪರಿಸರವನ್ನೆಲ್ಲ ಹಾಳು ಮಾಡಿದರು. ಆ ರೇಣುಕಾದೇವಿ ಕೂಗ್ತಾಳೆ, 21 ಬಾರಿ ಎದೆ ಹೊಡೆದುಕೊಂಡು ರಾಮ 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 ಅಂತ ಕೂಗ್ತಾಳೆ. ಆ ಕೂಗಿದಾಗ, ಅಷ್ಟು ಬಾರಿ ಕೂಗಿದಾಗ ಆ ಪರಶುರಾಮ ದೇವರು ಬರುವಷ್ಟರಲ್ಲಿ ಜಮದಗ್ನಿ ಋಷಿಗಳನ್ನ ಕೊಂದು ಹಾಕಿ ಹೊರಟು ಹೋಗ್ತಾರೆ. ಅಂಥ ಅತ್ಯಂತ ಘೋರವಾದಂತಹ ಋಷಿ ಮುನಿಗಳು ಹೇಳ್ತಾರೆ, ನನ್ನ ತಂದೆ ನಿರಾಯುಧರಾಗಿದ್ರು, ಧರ್ಮಾತ್ಮರಾಗಿದ್ರು, ವೃದ್ಧರಾಗಿದ್ರು. ಇಂತಹ ನನ್ನ ತಂದೆಯನ್ನ ಕೊಂದಂತಹ ಈ ಕಾರ್ತ್ಯವೀರ್ಯಾರ್ಜುನನ ವಂಶ ದುಷ್ಟ ಕ್ಷತ್ರಿಯ ವಂಶ. ನೋಡಿ, ಕ್ಷತ್ರಿಯ ಜಾತಿಯ ಮೇಲೆ ಅವರಿಗೆ ಆ ದುಷ್ಟತನ ಅಂದು ಯಾವ ಜಾತಿ ಆದರೇನು, ಆ ರಾಜರ ದುಷ್ಟ ವೇಷದಲ್ಲಿ ಇದ್ದಂತಹ ರಾಕ್ಷಸಾನ್ ರಾಜರೂಪಿಣ ಅಂತ ವಾಮನ ಪುರಾಣದಲ್ಲಿ ಬರುತ್ತೆ. ಆ ಪರಶುರಾಮ ದೇವರ ಎಲ್ಲ ಚರಿತ್ರೆಯನ್ನ ಒಂದು ಶ್ಲೋಕದಲ್ಲಿ ವಾಮನ ಪುರಾಣ ನಮಗೆ ಸಂಗ್ರಹ ಮಾಡಿಕೊಡುತ್ತೆ. ಅದರಲ್ಲಿ ಹೇಳ್ತಾರೆ, ಜಾಮದಗ್ನಿಯ ಮಹಾಬಾಹೋ ರಾಕ್ಷಸಾನ್ ರಾಜರೂಪಿಣ ಹತ್ವಾ ಅಂತ ಹೇಳಿದ, ಅಂದ್ರೆ ರಾಕ್ಷಸರೇ ರಾಜರ ರೂಪದಲ್ಲಿ ಬಂದಾಗ ಭಗವಂತ ಅವರನ್ನ 21 ಬಾರಿ ಭೂಮಂಡಲ ಪ್ರದಕ್ಷಿಣೆ ಮಾಡಿ ಅವರೆಲ್ಲರನ್ನ ನಿರ್ನಾಮ ಮಾಡಿ, ಆ ಕ್ಷತ್ರಿಯರ ರಕ್ತ ಹೇಗೆ ಅದಕ್ಕೆ ಮಡುಗಳು 5 ಸರೋವರವೇ ಆಗೋಯ್ತು. ಆ ರಕ್ತ ಸಮಂತ ಪಂಚಕಗಳೆಂಬ 5 ಸರೋವರಗಳನ್ನ ನಿರ್ಮಾಣವಾಗೋಯ್ತು. ಅಂತಹ ರಕ್ತದಿಂದ ಪಿತೃಗಳಿಗೆ ತರ್ಪಣ ಕೊಟ್ಟರು. ಆ ಸಂದರ್ಭದಲ್ಲಿ ರುಚೀಕರು ಸಪತ್ನೀಕರಾಗಿ ಸಶರೀರರಾಗಿ ಬಂದು ಈ ಕ್ಷತ್ರಿಯರ ನಾಶ ಕಾರ್ಯ ನಿಲ್ಲಿಸು ಅಂತ ಹೇಳಿ ಪರಶುರಾಮರನ್ನ ಸಮಾಧಾನಗೊಳಿಸ್ತಾರೆ. ಅಷ್ಟೊತ್ತಿಗೆ ಎಲ್ಲ ರಾಕ್ಷಸರು ರಾಜ ರೂಪದಲ್ಲಿ ಯಾರ್ಯಾರಿದ್ರು ಎಲ್ಲರ ಸಂಹಾರ ಆಗಿಬಿಡುತ್ತೆ. ಅದಾದ ಮೇಲೆ ಈಗ ಹೇಗೆ ಧರ್ಮರಾಜ ಮಹಾಭಾರತದ ಎಲ್ಲ ಯುದ್ಧವಾದ ಮೇಲೆ ಅಲ್ಲಿ ಅವನು ಅಶ್ವಮೇಧ ಯಾಗವನ್ನು ಮಾಡಿದನೋ, ಹಾಗೆ ಅಲ್ಲಿ ಪರಶುರಾಮ ದೇವರು ಮಹಾ ಅಶ್ವಮೇಧ ಯಾಗವನ್ನ ಮಾಡಿ ಕ್ಷತ್ರಿಯರಿಂದ ಏನು ಸಂಪಾದನೆ ಮಾಡಿದ್ರು, ಭೂಮಂಡಲವನ್ನ ಸುತ್ತಿ ಸಂಪಾದನೆ ಮಾಡಿದಂತಹ ಎಲ್ಲ ಭೂಭಾಗವನ್ನೆಲ್ಲ ಋತ್ವಿಜರಿಗೆ, ಕಶ್ಯಪರಿಗೆ ದಾನ ಮಾಡಿಬಿಡ್ತಾರೆ. ಅಂದಿನಿಂದ ಈ ಒಂದು ಭೂಮಿಗೆ ಕಾಶ್ಯಪಿ ಅಂತ, ಕಶ್ಯಪರ ಮಗಳು ಕಾಶ್ಯಪಿ ಅಂತ ಹೇಳಿ ಭೂಮಿಗೆ ಕರೀತಾರೆ. ಹಾಗೆ ಕಶ್ಯಪರಿಗೆ ದಕ್ಷಿಣಾರ್ಥಂ ಮಹೀನ್ ದತ್ವ ಅಂತ ಹೇಳ್ತಾರೆ. ದಕ್ಷಿಣಾರ್ಥಂ ಮಹೀನ್ ದತ್ವ ಕಾಶ್ಯಪಾಯ ಜಗತ್ಪ್ರಭೋ. ಇಲ್ಲಿ ಗತ್ವಾ ಮಹೋದದಿನ್ ತತ್ರ ಸಮುದ್ರೇಣ ಕೃತಾಲಯ ಸಹ್ಯಾದ್ರೌ ರಮಣೀಯೇ ತ್ವಂ ತಪಶ್ಚರಸಿ ಭಾರ್ಗವ. ಹೀಗೆ ಪರಶುರಾಮ ದೇವರ ಸಂಪೂರ್ಣ ಚರಿತ್ರೆಯನ್ನು ಒಂದು ಶ್ಲೋಕದಲ್ಲಿ ವಾಮನ ಪುರಾಣ ನಮಗೆ ಸಂಗ್ರಹಿಸಿಕೊಡುತ್ತೆ. ಇನ್ನು ಪುರಾಣಾಂತರಗಳಲ್ಲಿ ಪರಶುರಾಮ ದೇವರ 12 ನಾಮಗಳನ್ನು ಕೇಳ್ತೀವಿ. ಆ 12 ನಾಮಗಳನ್ನು ನಿತ್ಯ ಸ್ಮರಣೆ ಮಾಡಿದರೆ ಅವರು ಅಲ್ಲಿ ಫಲಸ್ತುತಿ ಹೇಳ್ತಾರೆ. ನಾಪ ಮೃತ್ಯುರ್ನ ದಾರಿದ್ರ್ಯನ್ ನಚ ವಂಶ ಕ್ಷಯೋ ಭವೇತ್. ಇಲ್ಲಿ ಅಪಮೃತ್ಯು ಬರೋದಿಲ್ಲ. ಅಪಮೃತ್ಯು ಅಂದ್ರೇನು? ನಮಗೆ ಒಂದಿಷ್ಟು ಆಯುಷ್ಯ ಅಂತಿರುತ್ತೆ. ಆ ಆಯುಷ್ಯಕ್ಕಿಂತ ಮುಂಚೆ ನಮಗೆ ಸಾವು ಬಂದರೆ ಅದಕ್ಕೆ ಅಪಮೃತ್ಯು ಅಂತ ಕರಿತೇವೆ. ಅಪಮೃತ್ಯು ಅನ್ನೋದು ಎಲ್ಲರಿಗೂ ಇಲ್ಲ. ಅಂತಹ ಘೋರ ಕರ್ಮ ಇದ್ದವರಿಗೆ ಮಾತ್ರ ಅಪಮೃತ್ಯುವಾಗತ್ತೆ. ಆದರೆ ಇಲ್ಲಿ ಅಪಮೃತ್ಯು ನಮ್ಮೆಲ್ಲರಿಗೂ ಇದೆ. ಯಾವುದರಲ್ಲಿ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯಗಳಲ್ಲಿ ಅಪಮೃತ್ಯು ಇದೆ. ಇನ್ನೂ ಕಿಂಚಿತ್ ಯಥಾರ್ಥ ಜ್ಞಾನ ಬರ್ತಾ ಇದೆ.
ಮರುಕ್ಷಣದಲ್ಲಿ ಕಲಿ ಅದನ್ನ ಸಂಹಾರ ಮಾಡೇ ಬಿಟ್ಟ. ಆ ಜ್ಞಾನ ನಮಗೆ ಮತ್ತೆ ಅರ್ಥ ಆಗ್ತಾ ಇಲ್ಲ. 9 ತಿಂಗಳು ಒಂದು ಜ್ಞಾನ ಸಂಪಾದನೆ, ಯಥಾರ್ಥ ಜ್ಞಾನ ನಮಗೆ ಅರಿವಾಗಬೇಕಾದ್ರೆ ಎಷ್ಟು ಕಷ್ಟ ಅಂದ್ರೆ 9 ತಿಂಗಳು ಹೇಗೆ ಮಗು ತನ್ನ ತಾಯಿಯ ಹೊಟ್ಟೆಯಲ್ಲಿ ಇದ್ದು ದೇಹವನ್ನ ಪಡೆದುಕೊಂಡು ಬರುತ್ತೆ, ಅದು ಬಂದು ಇನ್ನೇನು ಆ ತಾಯಿ ಭೂಮಿಗೆ ಬಿದ್ದ ತಕ್ಷಣ ಅದಕ್ಕೆ ಸಾವು ಬಂತು ಅಂದ್ರೆ ಎಂಥ ಒಂದು ದುರಂತ ನೋಡಿ. ಹಾಗೆ ಪ್ರತಿ ಕ್ಷಣದಲ್ಲಿ ನಮಗೆ ಜ್ಞಾನಕ್ಕೆ, ಭಕ್ತಿಗೆ ಇನ್ನೇನು ಅದು ಭಕ್ತಿ ಪ್ರಕಟವಾಗಬೇಕು ಆ ಹಂತದಲ್ಲಿ ನಮಗೆ ಅದಕ್ಕೆ ಸಾವು ಬಂದಿದೆ. ಅಂದ್ರೆ ಅಂತಹ ಮೃತ್ಯು ಬಂದಿದೆ. ಹರಿನಾಮಕ್ಕೆ, ಹರಿನಾಮದ ವಿಸ್ಮರಣೆಯೇ ನಮಗೆ ಮೃತ್ಯು. ಸನಕಾದಿಗಳು ಹೇಳುವಂತಹ ಮಾತು, ಆ ಮೃತ್ಯು ಅಂದ್ರೆ ಕೇವಲ ದೇಹದಿಂದ ಜೀವ ಹೊರಗೆ ಹೋಗೋದಲ್ಲ, ದೇವನ ವಿಸ್ಮರಣೆಯೇ ಅವನಿಗೆ ಮೃತ್ಯು ಅಂತ ಹೇಳ್ತಾರೆ. ಇಂತಹ ಅಪಮೃತ್ಯು ಬರೋದಿಲ್ಲ. ನಚ ದಾರಿದ್ರ್ಯನ್ ಅಂದ್ರೆ, ದಾರಿದ್ರ್ಯ ಅಂದ್ರೆ ಸಂಪತ್ತು. ನಾವು ಹೇಳ್ತೀವಿ ಧನ ಇಲ್ಲದೆ ಇರೋನು ಅವನು ಬಡವ, ಧನ ಯಾರಿದಾನೆ ಅವನು ಶ್ರೀಮಂತ ಅಂತೀವಿ. ಆದ್ರೆ ನಿಜವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಶ್ರೀಮಂತ ಯಾರು, ದರಿದ್ರ ಯಾರು. ಎಲ್ಲಿ ಶಾಸ್ತ್ರ ಸಂಪತ್ತು ಇದೆಯೋ, ಗೋ ಸಂಪತ್ತು ಇದೆಯೋ, ಅಂದ್ರೆ ಗೋ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳ ಸಂಪತ್ತು ಯಾರಿಗೆ ಇದೆಯೋ, ಸ್ವಲ್ಪ ಇದರಲ್ಲೇ ನಾವು ಇಂದ್ರಿಯಗಳಲ್ಲಿ ಸೋತು ಸೊರಗಿ ಹೋಗ್ತಾ ಇದ್ದೇವೆ. ಅದರಿಂದ ನಾವೆಲ್ಲರೂ ಬಡವರೇ. ಇಂದ್ರಿಯ ಸಂಪತ್ತು ನಮಗೆ, ಇಂದ್ರಿಯಗಳು ಇದೆ ಆದ್ರೆ ಇಂದ್ರಿಯ ಸಂಪತ್ತಿನ ರೂಪದಲ್ಲಿ ಇಲ್ಲ. ಬಡತನ ಇದೆ, ದಾರಿದ್ರ್ಯ ಇದೆ ನಮಗೆ. ಅಂತಹ ದಾರಿದ್ರ್ಯ ನಮಗೆ ಬರೋದಿಲ್ಲ. ಅಂದ್ರೆ ಮುಂದೆ ನಾವು ಎಲ್ಲೇ ಹುಟ್ಟಿಲಿ ನಮಗೆ ಒಳ್ಳೆಯ ಇಂದ್ರಿಯ ಸಂಪತ್ತು, ಜ್ಞಾನ ಸಂಪತ್ತು, ಒಳ್ಳೆಯ ವಂಶ ಸಂಪತ್ತು. ಈಗ ನಮಗೆ ಅನುಗ್ರಹ ಮಾಡ್ಬೇಕಾದ್ರೆ ಇಂತಹ ವಂಶದಲ್ಲಿ ಬಂದಂಥವನು, ಇಂತಹ ಗೋತ್ರ ಪ್ರವರ್ತಕ ಋಷಿಗಳ ಒಂದು ಚಿಂತನೆ ನಮಗೆ ಕೊಡಬೇಕಾದರೆ ಅದು ಋಷಿಗಳ ಅನುಗ್ರಹ. ಅಂದ್ರೆ ಗೋತ್ರ ಪ್ರವರ್ತಕ ಋಷಿಗಳು ನಮಗೆ ಅನುಗ್ರಹಿಸ್ತಿದ್ದಾರೆ ಅಂತಾನೆ ತಿಳಿಬೇಕು. ಅದರಲ್ಲಿ ನಚ ವಂಶಕ್ಷಯೋ ಭವೇತ್ ಅಂದ್ರೆ ಏನು? ವಂಶಕ್ಷಯ ಅಂದ್ರೆ ನಾವು ನಮ್ಮಿಂದ ವಂಶದ ವಿಚ್ಛೇದ ಆಗೋದಿಲ್ಲ. ಆದ್ರೆ ಎಷ್ಟೋ ಸಜ್ಜನರನ್ನ ನೋಡ್ತೇವೆ, ಕೇವಲ ಹೆಣ್ಣು ಮಕ್ಕಳಿರುತ್ತೆ, ಕೆಲವೊಬ್ಬರಿಗೆ ಮಕ್ಕಳೇ ಇರೋದಿಲ್ಲ, ವಂಶ ನಿಂತು ಹೋಗ್ತಿದೆಯಲ್ಲ ಅಂದ್ರೆ ಅಂಥ ವಂಶ ಅಂದ್ರೆ ಕೇವಲ ಸಂತತಿ ಈ ರೀತಿಯಾದದ್ದು ಅಂತ ತಿಳಿದೀವಿ. ನಿಜವಾಗಿ ಜ್ಞಾನ ಸಂತತಿಯ ವಿಚ್ಛೇದ ನಮ್ಮಿಂದ ಆಗೋದಿಲ್ಲ. ಅಂದ್ರೆ ಏನು? ನನ್ನ ಗುರುಗಳಿಗೆ ನಾನು ದೊರಕ್ತೇನೆ, ನಾನು ಯಾರಿಗೆ ಹೇಳಬೇಕಾಗಿದೆಯೋ ಅವರು ನನಗೆ ದೊರಕ್ತಾರೆ. ಅಂಥ ಒಂದು ಮೋಕ್ಷದಲ್ಲೂ ಉಳಿದುಕೊಳ್ಳುವ ಏಕೈಕ ಸಂಬಂಧ ಅಂದ್ರೆ ಗುರು ಶಿಷ್ಯ ಸಂಬಂಧ. ಯಾರು ಅರ್ಧ ಗುಣೋಪಾಸನೆ, ದೇವನ ಅರ್ಧ ಗುಣೋಪಾಸನೆ ಜಾಸ್ತಿ ಮಾಡಿದ್ರು ಅವನು ಗುರುವಾಗ್ತಾನೆ, ಯಾರು ಅದಕ್ಕಿಂತ ಕಡಿಮೆ ಮಾಡ್ತಾನೋ ಅದವನು ಶಿಷ್ಯನಾಗ್ತಾನೆ. ಹೀಗೆ ಗುರು ಶಿಷ್ಯ ಸಂಬಂಧ, ವಂಶ ವೃಕ್ಷ, ಆ ಒಂದು ವಂಶಕ್ಷಯ ಎಂದೂ ಆಗೋದಿಲ್ಲ. ಇಂತಹ ಪರಶುರಾಮನ ಸ್ಮರಣೆ, ಕೇವಲ ಉಚ್ಚಾರಣೆ ಮಾತ್ರದಿಂದ ಸ್ಮರಣೆ ಮಾಡಿದರೂ ಇಂತಹ 3 ಫಲವನ್ನ ಕೊಡ್ತೇನೆ ಅಂತ ಹೇಳಿ ಪುರಾಣಾಂತರಗಳಲ್ಲಿ ಹೇಳ್ತಾರೆ. ಇಂತಹ ರಾಮ ಪರಶುರಾಮನ ಒಂದು ಇದು, ಆದ್ಯೋ ರಾಮ ಜಾಮದಜ್ಞ ಕ್ಷತ್ರಿಯಾಣಾಂ ಕುಲಾಂತಕಃ ಪರಶ್ವದ ಧರೋ ಧಾತ ಮಾತೃಹ ಮಾತೃಜೀವಕಃ ಸಮುದ್ರ ತೀರ ನಿಲಯಃ ಮಹೇಶಾಖಿಲ ಪಾಠಿತಃ ಗೋತ್ರಾಣಕೃತ್ ಗೋಪ್ರದಾತ ವಿಪ್ರ ಕ್ಷತ್ರಿಯ ಕರ್ಮಕೃತ್ 12 ನಾಮಾನಿ ತ್ರಿಸಂಧ್ಯೈ ಪಠೇನ್ನರಃ ನಾಪ ಮೃತ್ಯುರ್ನ ದಾರಿದ್ರ್ಯನ್ನ ಚಂ ವಂಶಕ್ಷಯೋ ಭವೇತ್. ಹೀಗೆ ಇಷ್ಟೆಲ್ಲ ತಿಳಿದ ಮೇಲೆ ನಮಗೆ ಅನ್ಸುತ್ತೆ, ಯಾಕೆ ಪರಶುರಾಮ ದೇವರು ಇಡೀ ಭೂಮಂಡಲವನ್ನ ಸುತ್ತಿ ಯಾಕೆ ಎಲ್ಲ ಕ್ಷತ್ರಿಯರ ಸಂಹಾರ, ಇಂಥ ಕ್ರೂರ ಕಾರ್ಯ ಯಾಕೆ ಭಗವಂತ ಮಾಡಿದ ಅಂತ ನಾವು ತಿಳಿಬೇಕು ಅಂತಂದ್ರೆ ಆಗ ನಮಗನ್ಸುತ್ತೆ ತಂದೆಯ ಒಂದು ಹತ್ಯೆ ಆಗಿದೆ, ಅದಕ್ಕಾಗಿ ಸೇಡಿಗಾಗಿ ಕೋಪಕ್ಕಾಗಿ ಮಾಡಿದ ಅಲ್ಲ. ಅದು ಅಲ್ಲಿ ಗೋಬ್ರಾಹ್ಮಣ ಹಿತಾಯಚ, ಗೋವಿಗೆ ತೊಂದರೆ, ಎಳೆದುಕೊಂಡು ಹೋಗಿದ್ದಾರೆ, ಗೋವಿಗೆ ತೊಂದರೆಯಾಗಿದೆ. ಈಗ ಗೋವಿಗೆ ತೊಂದರೆ ಆಯಿತು ಅಂದ್ರೆ ಇದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಜಗಚ್ಚಕ್ರ ನಿಂತಿರೋದು ಯಜ್ಞದ ಮೇಲೆ. ಇಲ್ಲಿ ಹೇಳ್ತಾರೆ ಆ ಜೀವಿ ಹೇಗೆ ಹುಟ್ಟುತ್ತಾನೆ, ಯಾಕೆಂದ್ರೆ ಆ ಒಂದು ಇಡೀ ವಿಶೇಷವಾಗಿ ಭಗವಂತ ನೆಲೆಸಿರೋದು ಯಜ್ಞದಲ್ಲಿ. ಅದನ್ನ ಕೃಷ್ಣ ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ನಿತ್ಯದಲ್ಲಿ ಯಜ್ಞದಲ್ಲಿ ಭಗವಂತ ಪ್ರತಿಷ್ಠೆಯಾಗಿದ್ದಾನೆ. ಅಂದ್ರೆ ಇದರ ಅರ್ಥ ಏನು? ಜೀವಿಗಳ ಹುಟ್ಟು ಅನ್ನದಿಂದ, ಅನ್ನದ ಬೆಳೆ ಮಳೆಯಿಂದ, ಅಂದ್ರೆ ಸೂರ್ಯನಿಂದ. ಇಂತಹ ಮಳೆ ಬರುವುದು ಯಜ್ಞದಿಂದ.
ಯಜ್ಞ ಹುಟ್ಟುವುದು ಕರ್ಮದಿಂದ, ಬ್ರಾಹ್ಮಣರು ಮಾಡ್ತಕ್ಕಂಥ ಒಂದು ಯಜ್ಞ ಯಾಗಾದಿಗಳಿಂದ ಒಂದು ಏನು ಮಾಡಬೇಕು ಅಂತ ಹೇಳಿ ಹೋಮ ಮಾಡಬೇಕಾದ್ರೆ ಅತ್ಯಗತ್ಯವಾಗಿ ಬೇಕಾಗಿದ್ದು ಬ್ರಾಹ್ಮಣನಿಗೆ ಮಂತ್ರ ಹಾಗೂ ಧೇನು, ತುಪ್ಪ ಆಜ್ಯ ಬೇಕಲ್ವಾ. ಆಜ್ಯ ಎಲ್ಲಿಂದ ಬರುತ್ತೆ? ಹೋಮ ಒಂದು ಆಜ್ಯ ಬೇಕು ಅಂದ್ರೆ ಹಸುವಿನ ಹಾಲಿನಿಂದ ಮೊಸರಾಗತ್ತೆ, ಮೊಸರಿನಿಂದ ಬೆಣ್ಣೆ ಆಗತ್ತೆ, ಬೆಣ್ಣೆಯಿಂದ ತುಪ್ಪ ಆಗತ್ತೆ. ಆದ್ರೆ ತುಪ್ಪ ಬರೋದಕ್ಕೆ ಮೂಲ ಕಾರಣ ಹಸುವಾಗಿದೆ. ಇಂತಹ ಜಗಚ್ಚಕ್ರಕ್ಕೆ ತೊಂದರೆ ಬಂದಿದೆ. ಅದಕ್ಕಾಗಿ ದುಷ್ಟ ಕ್ಷತ್ರಿಯರನ್ನ ಆ ಒಂದು ಪರಶುರಾಮ ದೇವರು ಕ್ರೂರವಾಗಿ ಸಂಹಾರ ಮಾಡಿದ್ರು ಅಂತ ತಿಳಿಬೇಕೆ ಹೊರತು ಇದರಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಭಗವಂತ ಎಲ್ಲರಿಗೂ ಸಮನಾಗಿದ್ದಾನೆ. ನರಸಿಂಹದೇವರ ಚರಿತ್ರೆ ಕೇಳುವಾಗ ನಾವು ಹೇಳ್ತೇವೆ ಭಗವಂತ ಸಮ. ಆ ಸಮ ಅವನು ಎಲ್ಲರಿಗೂ ಸಮನಾಗಿದ್ದಾನೆ. ನಮ್ಮ ಕರ್ಮದಂತೆ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳಿಗೆ ಶಿಕ್ಷೆ ಕೊಡ್ತಾನೆ ಹೊರತು ಯಾರು ನನಗೆ ಇವರು ಬೇಕು ನನ್ನವರು ಹಾಗೆ ಇವರು ನನಗೆ ಬೇರೆಯವರು ಅಂತ ಇಲ್ಲ. ಎಲ್ಲರೂ ಭಗವಂತನ ಸೃಷ್ಟಿಯಲ್ಲೇ ನಾವು ಬಂದಿದ್ದೇವೆ. ಹಾಗೆ ಈ ಯಜ್ಞ ಮತ್ತು ಆ ಒಂದು ಯಜ್ಞ, ಜಗಚ್ಚಕ್ರಕ್ಕೆ ಯಜ್ಞ ಇಲ್ಲ ಅಂದ್ರೆ ಮಳೆ ಬರೋದಿಲ್ಲ, ಮಳೆ ಇಲ್ಲ ಅಂದ್ರೆ ಬೆಳೆ ಆಗೋದಿಲ್ಲ, ಬೆಳೆ ಅಂದ್ರೆ ಅನ್ನ ಹುಟ್ಟೋದಿಲ್ಲ. ಅದರಿಂದ ಇಂತಹ ಕರ್ಮ ಒಂದು ಯಾಜ್ಞಿಕ ಕರ್ಮ ಒಂದು ನಡಿಬೇಕಾದ್ರೆ ಬ್ರಾಹ್ಮಣನ ಒಂದು ಅತ್ಯಗತ್ಯವಾಗಿ ಜ್ಞಾನ ಸಂಪಾದನೆ ಬೇಕು ಅಂತ ನೋಡಿ. ಹಸು ತಾಯಿ ಗೋಮಾತೆ ಅವಳು. ನಾವೆಲ್ಲರೂ ನಮ್ಮ ಮಕ್ಕಳನ್ನ ಪೋಷಣೆ ಮಾಡ್ತೀವಿ. ಯಾವುದೇ ಪ್ರಾಣಿಗಳಾದ್ರೂ ತನ್ನ ಮಗುವನ್ನ ತಾನು ಪೋಷಣೆ ಮಾಡುತ್ತೆ. ಆದರೆ ಗೋಮಾತೆ ಎಲ್ಲ ಮನುಷ್ಯ ಪ್ರಾಣಿಗಳನ್ನು ಅದು ರಕ್ಷಣೆ ಮಾಡುತ್ತೆ, ಅದಕ್ಕೆ ಆಹಾರ ಕೊಡುತ್ತೆ. ಹುಟ್ಟಿದ ಮಗುವಿಗೆ ತಾಯಿಯಿಂದ ಹಾಲಿಲ್ಲ ಅಂದ್ರೆ ಹಸುವಿನ ಹಾಲನ್ನ ಕೊಡಿಸ್ತಾರೆ. ಹೀಗೆ ಹುಟ್ಟಿದ ಮಗುವಿನಿಂದ ಪ್ರಾರಂಭ ಮಾಡಿ ಆಹಾರ ಕೊಡೋದು ಗೋಮಾತೆಯಾಗಿದೆ. ಇಂತಹ ತಾಯಿಗೆ ನೋಡಿ, ಇಂತಹ ತಾಯಿ ಅನ್ನೋದು ಗೋಮಾತೆ ಅಂತ ಕರಿತೀವಿ. ಇಂತಹ ತಾಯಿಗೆ ವಂಚನೆ ನಡೆದಾಗ ಅದನ್ನ ಪರಶುರಾಮ ದೇವರು ಧಿಕ್ಕರಿಸಿ 21 ಬಾರಿ ಆ ಒಂದು ದುಷ್ಟ ಕ್ಷತ್ರಿಯರ ಸಂಹಾರ ಮಾಡಿದ್ದಾರೆ. ಇನ್ನು ಅವರ ಒಂದು ಶಿಷ್ಯರ ಒಂದು ಬಗ್ಗೆ ತಿಳಿಯೋದಾದ್ರೆ, ಇನ್ನು ರಾಮನ ಬಗ್ಗೆ ಈಗ ಪರಶುರಾಮ, ನಾವು ಆದಿತ್ಯ ಹೃದಯವನ್ನ ಪಠನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಹೇಳ್ತೀವಿ ಆದಿತ್ಯ ಹೃದಯದಲ್ಲಿ ರಾಮ ಪ್ರತಿಯೊಂದು ಪದದಲ್ಲೂ ಇದ್ದಾನೆ. ರಾಮ ಇದ್ದೆಡೆ ಪರಶುರಾಮ ಇರ್ತಾನೆ. ಇದು ಯಾವ ಒಂದು ಚರಿತ್ರೆಯಲ್ಲಿ ಇಲ್ಲಿ ಒಂದು ವಾಲ್ಮೀಕಿಗಳು ರಾಮಾಯಣದಲ್ಲಿ ಹೇಳ್ತಾರೆ. ಅಲ್ಲಿ ರಾಮ ಸೀತಾದೇವಿಯನ್ನ ವಿವಾಹ ಮಾಡಿಕೊಂಡು ತನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ರಾಜ ಪರಿವಾರದೊಂದಿಗೆ ಬರ್ತಾ ಇರ್ತಾನೆ. ಆಗ ಅಲ್ಲಿ ಪರಶುರಾಮ ದೇವರು ಎದುರಿಗೆ ಬರ್ತಾರೆ. ಬಂದಾಗ ರಾಮನನ್ನ ಕುರಿತು ಹೇಳ್ತಾರೆ, ನೋಡಪ್ಪ ರಾಮ, ನೀನು ಧನುಸ್ಸನ್ನ ಮುರಿದ ಸಂಗತಿಯನ್ನ ನಾನು ಕೇಳಿದೆ. ಅದರಿಂದ ನೋಡು, ನೀನು ಒಂದು ಶಿವಧನುಸ್ಸನ್ನ ಶಿವಧನುಸ್ಸನ್ನ ಮುರಿದಿದ್ಯಾ. ಇದು ವೈಷ್ಣವ ಧನಸ್ಸು, ಇದನ್ನ ಹೆದೆಯೇರಿಸಿ ನಿನ್ನ ಪರಾಕ್ರಮವನ್ನು ತೋರಿಸು ಅಂತ ಪರಶುರಾಮ ದೇವರು ಕೇಳ್ತಾರೆ. ಆಗ ಆ ದಶರಥ ಪ್ರಾರ್ಥನೆ ಮಾಡ್ತಿರ್ತಾನೆ, ಸ್ವಾಮಿ ಅವನು ರಾಮ ಇನ್ನು ಚಿಕ್ಕವನು ಅಂದಾಗ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ವೈಷ್ಣವ ಧನುಸ್ಸಿನ ಹಿರಿಮೆಯನ್ನ ಮತ್ತೆ ಅದು ಹೇಗೆ ನನಗೆ ಬಂತು ಅಂತ ಹೇಳಿ ಅದನ್ನ ಪರಶುರಾಮ ದೇವರು ಹೇಳ್ತಾರೆ. ಬಂದಾಗ ರಾಮ ಇನ್ನೇನು ಆ ಒಂದು ಧನಸ್ಸನ್ನು ಹೆದೆಯೇರಿಸ್ತಾನೆ. ಆಗ ಅಲ್ಲಿ ಪರಶುರಾಮ ದೇವರು ಹೀಗೆ ಹೇಳೋದಕ್ಕೆ ಒಂದು ಕಾರಣ ಇದೆ. ಅಲ್ಲಿ ಒಬ್ಬ ಅತುಲ ಅಂತ ಇದನ್ನ ಶ್ರೀಮದಾಚಾರ್ಯ ಹೇಳ್ತಾರೆ. ಅತುಲ ಅನ್ನೋ ಒಬ್ಬ ರಾಕ್ಷಸ ತಪಸ್ಸು ಮಾಡಿ, ಸ್ವಾಮಿ ನನಗೆ ಅವಧ್ಯತ್ವ, ನನಗೆ ಮೃತ್ಯು ಬೇಡ ಅಂತ ಹೇಳಿ, ನನಗೆ ನಿನ್ನ ಎಲ್ಲಿ ಮೃತ್ಯು ಇಲ್ಲ ಅಂದ್ರೆ, ಈಗ ನಾವು ಹೇಳ್ತೀವಿ ಕಳ್ಳನ ಕೈಗೆ ಸಾಮಾನು ಕೊಡ್ಬೇಕು, ಆಗ ನಮ್ಮ ಸಾಮಾನು ಭದ್ರವಾಗಿರುತ್ತೆ ಅಂತ. ಹಾಗೆ ಯಾರು ಮೃತ್ಯು ಕೊಡ್ತಾರೆ, ದೇವ ಕೊಡ್ತಾನೆ. ಆ ದೇವನ ಹೊಟ್ಟೆ ಒಳಗೆ ನಾವು ಇದ್ದು ಬಿಡೋಣ ಸುಖವಾಗಿ ಅಂತ ಹೇಳಿ ಅಂತ ಅತುಲ ಅನ್ನೋ ರಾಕ್ಷಸ ತಪಸ್ಸು ಮಾಡಿ ಪರಶುರಾಮ ದೇವರ ಹೊಟ್ಟೆಯಲ್ಲಿ ಇರ್ತಾನೆ. ಆಗ ಪರಶುರಾಮ ದೇವರು ಅತುಲನನ್ನು ಕುರಿತು ಹೇಳ್ತಾರೆ, ನೋಡು ರಾಮ ಈಗ ಬಾಣ ಬಿಡ್ತಾ ಇದ್ದಾನೆ. ಬಿಟ್ಟಾಗ ರಾಮ ನನಗಿನ್ನ ಪರಾಕ್ರಮ. ದೈತ್ಯರಿಗೆ ಈಗ ಯಾವುದೇ ಭಗವಂತನ ರೂಪಗಳಲ್ಲಿ ಭೇದವಿಲ್ಲ. ಆದರೆ ದೈತ್ಯನಿಗೆ ಅನ್ನಿಸ್ತು, ಪರಶುರಾಮನಿಗಿನ್ನ ರಾಮ ಅತ್ಯಂತ ಪ್ರಬಲನಾಗಿದ್ದಾನೆ, ರಾಮನ ಹೊಟ್ಟೆ ಹೋಗಿ ಸೇರಿ ಬಿಡೋಣ ಅಂತ ಹೇಳಿ ಏನು ಮಾಡಿದ್ರು ಅವನು ಹೊರಗೆ ಬರ್ತಿರ್ಲಿಲ್ಲ ತಾನಾಗಿ. ಆದ್ರೆ ಹೀಗೆ ಹೇಳಿದ ತಕ್ಷಣ ಆ ಜ್ಞಾನ ಒಳಗಿಂದ ಬಂತು, ಅಜ್ಞಾನ ಬಂತು. ಆಗ ಹೊರಗೆ ಬರ್ತಾನೆ ರಾಮ. ಅದೇ ಸಮಯಕ್ಕೆ ಬಿಲ್ಲನ್ನ ಬಿಟ್ಟು ಅವತ್ತು ಅತುಲನ ಸಂಹಾರ ಆಗತ್ತೆ. ಆ ಕ್ಷಣದಲ್ಲಿ ಋಷಿ ಮುನಿಗಳು ಎಲ್ಲ ಸಮಸ್ತ ಜನ ನೋಡ್ತಾ ಇದ್ದಾರೆ. ಪರಶುರಾಮ ದೇವರು ಜ್ಯೋತಿಯ ರೂಪದಲ್ಲಿ ರಾಮನೊಳಗೆ ಸೇರಿ ಬಿಡ್ತಾರೆ. ಅಂದಿನಿಂದ ರಾಮ ಕೋದಂಡಪಾಣಿ, ಕೋದಂಡರಾಮನಾಗಿ
ಇರ್ತಾನೆ ಅನ್ನಿಸ್ಕೊಳ್ತಾನೆ. ಇಂತಹ ರಾಮ ಎಲ್ಲೆಲ್ಲಿ ಇದ್ದಾನೋ ರಾಮನೊಳಗೆ ಪರಶುರಾಮನನ್ನ ಇವತ್ತು ನಾವು ಚಿಂತನೆ ಮಾಡಬೇಕಾಗಿದೆ. ರಾಮನಿದ್ದೆಡೆ ಹನುಮನ್ ಇರ್ತಾನೆ ಅಂದಮೇಲೆ ರಾಮನಿದ್ದೆಡೆ ಪರಶುರಾಮನು ಇದ್ದಾನೆ. ರಾಮ ಬೇರೆ ಪರಶುರಾಮ ಬೇರೆ ಅಲ್ಲ ಅಂತ ನಾವು ತಿಳಿಬಹುದು. ಹೀಗೆ ಪರಶುರಾಮ ದೇವರು ನೋಡಿ ಎಲ್ಲ ಎಂಥೆಂಥ ಶಿಷ್ಯರಿಗೆ ಉಪದೇಶ ಮಾಡಿದ್ದಾರೆ. ಜೊತೆಗೆ ದುರ್ಯೋಧನನಿಗೂ ಅವರು ಒಂದು ಒಳ್ಳೆಯ ಮಾತನ್ನ ಹೇಳೋದಕ್ಕಾಗಿ ಬರ್ತಾರೆ. ಪಾಂಡವರು ವನವಾಸ ಅಜ್ಞಾತವಾಸಗಳನ್ನ ಪೂರೈಸಿದ ಮೇಲೆ ಕೃಷ್ಣ ಅವರಿಗೆ ರಾಜ್ಯವನ್ನ ಕೊಡಿಸೋ ಸಲುವಾಗಿ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ಬರ್ತಾನೆ. ಅದಕ್ಕೆ ಪೂರ್ವದಲ್ಲಿ ಪರಶುರಾಮ ದೇವರು ದುರ್ಯೋಧನನನ್ನ ಕುರಿತು ಮಾತನಾಡ್ತಾರೆ. ಅಂತಹ ಪರಶುರಾಮ ದೇವರು ದುರ್ಯೋಧನನ್ನ ಕೂಡಿಸಿಕೊಂಡು ನೋಡಿ ಎಲ್ಲರಿಗೂ ಭಗವಂತ ಉಪದೇಶ ಮಾಡಿದ್ದಾನೆ ಅಂದ್ರೆ ಅದನ್ನ ತೆಗೆದುಕೊಳ್ಳೋದು ಆಯಾ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದೆ ಅಂತ. ಅಲ್ಲಿ ಒಂದು ಪರಶುರಾಮ ದೇವರು ದುರ್ಯೋಧನನಿಗೆ ಒಂದು ಕಥೆ ಹೇಳ್ತಾರೆ. ಹಿಂದೆ ನೋಡಪ್ಪ ದುರ್ಯೋಧನ ದಂಭೋದ್ಭವನೆಂಬ ಒಬ್ಬ ರಾಜನ ವೃತ್ತಾಂತ ಇದೆ. ಆ ರಾಜ ಪ್ರತಿದಿನ ಸಭೆಯಲ್ಲಿ ಅವನು ನನಗೆ ಯುದ್ಧದಲ್ಲಿ ಸಮಾನರಾದ ನನ್ನ ಸಮಾನರು ಯಾರಾದರೂ ಇದ್ದಾರೆಯಾ ಹೇಳಿ ಹೇಳಿ ಅಂತ 3 ಬಾರಿ ಪ್ರಶ್ನೆ ಮಾಡ್ತಿದ್ದ. ಆದ್ರೆ ಸಭಾಸದರು ರಾಜನಿಗೆ ಹೆದರಿ ಸುಮ್ಮನೆ ಕುಳಿತುಕೋತಿದ್ರು, ಯಾರು ಮಾತನಾಡ್ತಿರ್ಲಿಲ್ಲ. ಆದ್ರಿಂದ ಅಲ್ಲಿ ಅವನು ಏನನ್ಕೊಂಡ, ನನಗೆ ಸಮಾನರು ಯಾರೂ ಇಲ್ಲ ಅಂತ ಹೇಳಿ ಆ ದಂಭೋದ್ಭವ ತಿಳ್ಕೊಂಡ. ಆದರೆ ಒಮ್ಮೆ ಏನಾಯ್ತು, ಬ್ರಾಹ್ಮಣರು ರಾಜಸಭೆಯಲ್ಲಿ ಹೇಳ್ತಾರೆ, ಗಂಧಮಾದನ ಪರ್ವತದಲ್ಲಿ ನರನಾರಾಯಣರೆಂಬ ತಪಸ್ವಿಗಳಿದ್ದಾರೆ, ಆದ್ರಿಂದ ಅವರಿಗೆ ನೀನು ತೃಣವೂ ಅಲ್ಲ, ಅವರು ನಿನಕ್ಕಿಂತ ಆ ಒಂದು ಸಮಾನತೆ ಅಲ್ಲ, ಬಹಳ ರೀತಿಯಲ್ಲಿ ದೊಡ್ಡವರಿದ್ದಾರೆ. ಆಗ ಅದರಿಂದ ಕುಪಿತನಾದಂತಹ ಅವನು ನರನಾರಾಯಣರನ್ನ ಹುಡುಕಿಕೊಂಡು ಹೊರಟೇ ಬಿಟ್ಟ. ಆ ಗಂಧಮಾದನ ಪರ್ವತಕ್ಕೆ ಹೋಗಿ ನರನಾರಾಯಣರನ್ನ ತಪಸ್ಸಿನಲ್ಲಿ ತೊಡಗಿದಕ್ಕಂತ ನರನಾರಾಯಣರನ್ನ ಹುಡುಕಿಕೊಂಡು ಹೋಗ್ತಾನೆ. ಹೋಗಿ ಆಗ ಅವರು ಸತ್ಕಾರ ಮಾಡ್ತಾರೆ, ರಾಜ ಬಂದ ಅಂತ ಹೇಳಿ. ಆಗ ನನಗೆ ಯುದ್ಧ ಭಿಕ್ಷೆಯನ್ನು ಕೊಡಿ ಸ್ವಾಮಿ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಆ ಋಷಿಗಳಪ್ಪ ನಾವು ಯುದ್ಧ ಬೇಡ, ಇದು ಶಾಂತವಾದಂತ ಆಶ್ರಮ, ಇಲ್ಲಿ ಯುದ್ಧ ಮಾಡಬಾರದು ಅಂತ ಹೇಳಿದ್ರೆ ದಂಭೋದ್ಭವ ಬಿಡ್ಲೇ ಇಲ್ಲ, ನನಗೆ ಆ ಒಂದು ಯುದ್ಧ ಭಿಕ್ಷೆಯನ್ನೇ ಕೊಡಿ ಸ್ವಾಮಿ ಎಂದಾಗ ಆ ಮುನಿ ಒಂದು ಮುಷ್ಟಿ ಆ ಒಂದು ಜಂಬು ಹುಲ್ಲನ್ನ ಹಿಡಿದುಕೊಂಡು ರಾಜನನ್ನ ಯುದ್ಧಕ್ಕೆ ಯಾವ ಅಸ್ತ್ರ ಶಸ್ತ್ರಗಳಿಲ್ಲ, ಕೇವಲ ಹುಲ್ಲು. ರಾಮ ಹೇಗೆ ತೃಣ ಅಂದ್ರೆ ಹುಲ್ಲು ಕಡ್ಡಿಯಿಂದ ಆ ಕಾಕಾಸುರನ ಸಂಹಾರ ಮಾಡಿದ್ನೋ, ಹಾಗೆ ನರ ಆ ಒಂದು ಮುನಿ ತೃಣದ ಅಸ್ತ್ರದಿಂದ ಆ ಎಲ್ಲವನ್ನ ಅವನಿಂದ ಏನೇನು ರಾಜ ಅಸ್ತ್ರ ಬಿಟ್ನೋ ಎಲ್ಲವನ್ನ ನಿರಾಸಗೊಳಿಸಿ ಬಿಡ್ತಾನೆ. ಆಗ ಕಡೆಗೆ ದಂಭೋದ್ಭವ ನರನಾರಾಯಣರಿಗೆ ಶರಣಾದ ಅಂತ ಹೇಳಿ ಅವನಿಗೆ ಬುದ್ಧಿ ಕಲಿಸಿ ಅವನನ್ನ ಮತ್ತೆ ರಾಜ್ಯಕ್ಕೆ ಹಿಂತಿರುಗಿಸಿ ಕಳಿಸ್ಕೊಡ್ತಾರೆ ನರನಾರಾಯಣರು. ಇದನ್ನ ಹೇಳಿ ಪರಶುರಾಮ ದೇವರು ಹೇಳ್ತಾರೆ, ಆ ನರನಾರಾಯಣರೇ ಕೃಷ್ಣಾರ್ಜುನರಾಗಿ ಬಂದಿರೋದು, ಅದರಿಂದ ಅವರೊಡನೆ ದ್ವೇಷ ಮಾಡಬೇಡಪ್ಪ ದುರ್ಯೋಧನ ಅಂದ್ರೆ ಅವನ ಬುದ್ಧಿ ಮಾತನ್ನ ದುರ್ಯೋಧನ ತೆಗೆದುಕೊಂಡಿಲ್ಲ. ಇಂತಹ ಭಗವಂತ ಕೃಷ್ಣ ರೂಪದಿಂದಾಗಲೂ ಕೇಳಲಿಲ್ಲ, ಪರಶುರಾಮನಾಗಿ ಬಂದರೂ ಕೇಳಲಿಲ್ಲ. ಅವನ ಅಂತ್ಯ, ಅದರಿಂದ ಅವನ ಅಂತ್ಯ ಆಯಿತು ಅಂತ ನಾವು ತಿಳಿಬೇಕು. ಹೀಗೆ ಇನ್ನು ಅವನ ಶಿಷ್ಯ ಪರಶುರಾಮರ ಶಿಷ್ಯರ ಬಗ್ಗೆ ತಿಳಿಯೋದಾದ್ರೆ, ಕರ್ಣ ಪರಶುರಾಮನ ಶಿಷ್ಯ. ಸೂರ್ಯ ದೇವರೇ ಕರ್ಣನಾಗಿ ಬಂದಿದ್ದು, ಅಂತಹ ಕರ್ಣ ಪರಶುರಾಮರ ಶಿಷ್ಯನಾಗಿದ್ದಾನೆ. ಪರಶುರಾಮರು ಕೇವಲ ಬ್ರಾಹ್ಮಣರಿಗೆ ಮಾತ್ರ ನಾನು ವಿದ್ಯೆಯನ್ನು ಹೇಳಿಕೊಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿರ್ತಾರೆ. ಆಗ ಕರ್ಣ ಪರಶುರಾಮರಿಂದ ನಾನು ದಿವ್ಯ ಅಸ್ತ್ರಗಳನ್ನ ಪಡೆದುಕೊಳ್ಳಬೇಕು ಅನ್ನೋ ಅಭಿಲಾಷೆಯಿಂದ ಬ್ರಾಹ್ಮಣನ ವೇಷ ಧರಿಸಿ ಹೊರಟು ಹೋಗ್ತಾನೆ. ಅಲ್ಲಿ ಗುರು ಶುಶ್ರೂಷೆ ಮಾಡಿ ಅಲ್ಲಿ ತಾನು ಹೇಳ್ತಾನೆ, ತಾನು ಬ್ರಾಹ್ಮಣ ಅಂದಾಗ ದೇವನಿಗೆ ಗೊತ್ತಿಲ್ವೇ ಮುಂದೆ ಏನಾಗಬೇಕು, ಯಾಕಂದ್ರೆ ಸೂರ್ಯ ಒಳ್ಳೆಯ ದಿವ್ಯ ಚೇತನ ಅದು, ಆದರೆ ಬಂದಿರ್ತಕ್ಕಂಥದ್ದು ಇದರಲ್ಲಿ ಸಾಕಿದ್ದು ಅವನಿಗೆ ಸಂಸ್ಕಾರವಾಗಿದ್ದು ಸೂತ ಕುಲದಲ್ಲಿ ಅಂತ ಭಗವಂತನಿಗೆ ಗೊತ್ತಿಲ್ವೇ. ಹಾಗೆ ಗುರು ಶುಶ್ರೂಷೆ ಮಾಡೋದಕ್ಕೆ ಅವಕಾಶ ಆಯಿತು. ಪರಶುರಾಮ ದೇವರು ಒಮ್ಮೆ ಕರ್ಣನ ತೊಡೆಯ ಮೇಲೆ ಮಲಗಿದ್ದಾರೆ. ಆಗ ಅರ್ಜುನನಿಗೆ ಶ್ರೇಯಸ್ಸನ್ನ ಕೋರಬೇಕು ಅಂತ ಹೇಳಿ ಇಂದ್ರದೇವರು ಕೀಟದ ರೂಪದಲ್ಲಿ ಬಂದು ಕರ್ಣನ ತೊಡೆಯನ್ನ ಕೊರಿತೊಡಿತಾರೆ. ಆಗ ಗಾಯವಾಗಿ ಸ್ಥಳದಿಂದ ರಕ್ತ ಹರಿದು ಬರ್ತಾ ಇದೆ. ಎಂಥ ಒಂದು ನೋವಾಗ್ತಾ ಇದೆ ಕರ್ಣನಿಗೆ. ಆದರೆ ತಡೆದುಕೊಂಡಿದ್ದಾನೆ ಕರ್ಣ. ತನ್ನ ಗುರುವಿಗೆ ಎಚ್ಚರವಾಗಬಾರ್ದು ಅಂತ ಹೇಳಿ ಆ ಕರ್ಣ ಕದಲಲಿಲ್ಲ. ಆಗ ಸ್ವಲ್ಪ ಸಮಯದಲ್ಲಿ ಎಚ್ಚರಗೊಂಡಂತೆ ಮಾಡ್ತಾರೆ ಪರಶುರಾಮರು. ಆ ವೇದನೆಯಲ್ಲೂ ಅಂತಹ ವೇದನೆ ಆಗ್ತಿದೆ ಕರ್ಣನಿಗೆ, ಆದರೂ ವಿಚಲಿತನಾಗದೆ ಕೂತಿರ್ತಕ್ಕಂಥ ಅವನನ್ನು ನೋಡಿ, ನೀನು ಯಾರು ಹೇಳು, ನೀನು ಬ್ರಾಹ್ಮಣ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ, ನೀನು ಯಾರು ಅಂದಾಗ ನಾನೊಬ್ಬ ಸೂತ ಜಾತಿಯನು ಅಂತ ಹೇಳಿ ನಿಜವನ್ನ ಹೇಳ್ತಾನೆ. ಆದ್ರಿಂದ ಕುಪಿತರಾದಂತಹ ಪರಶುರಾಮರು ವಂಚ
ವಂಚನೆಯಿಂದ ನೀನು ನನ್ನಿಂದ ವಿದ್ಯೆಯನ್ನು ಪಡೆದಿದ್ಯಾ, ಅದರಿಂದ ಅದು ನಿನ್ನ ಮರಣ ಕಾಲಕ್ಕೆ, ನಿನಗೆ ಅತ್ಯಗತ್ಯವಾಗಿ ಬೇಕಾದಂತಹ ಕಾಲಕ್ಕೆ ಅದು ನಿನಗೆ ಉಪಯೋಗಕ್ಕೆ ಬಾರದಿರಲಿ ಅಂತ ಹೇಳಿ ಕರ್ಣನ ವಿದ್ಯೆ ಅಂತ ಹೇಳ್ತೀವಿ ನಾವು. ಕರ್ಣ ಎಷ್ಟೆಲ್ಲ ಕಲಿತರೂ ಅದನ್ನು ಸ್ಪರ್ಧಾತ್ಮಕವಾಗಿ ಹೋದ ಅಂದರೆ ಅದು ಅವನನ್ನೇ ನಾಶ ಮಾಡಿಬಿಡ್ತು, ಅದು ಅವನಿಗೆ ಉಪಯೋಗಕ್ಕೆ ಬರಲೇ ಇಲ್ಲ. ಕೊನೆಗೆ ಸಂಗ್ರಾಮದಲ್ಲಿ ಬ್ರಹ್ಮಾಸ್ತ್ರವೂ ಸಹಿತ ಕರ್ಣನಿಗೆ ನೆನಪಾಗಲಿಲ್ಲ. ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆಯನ್ನ ನಾವು ಎಂದೂ ಸ್ಪರ್ಧೆಗಾಗಿ ಇನ್ನೊಬ್ಬರನ್ನ ಸೋಲಿಸಬೇಕು, ನಾನು ಅವರಕ್ಕಿನ್ನ ಜಾಸ್ತಿ ಕಲ್ತಿದ್ದೇನೆ ಅಂತ ಹೇಳಿ ಈ ಸ್ಪರ್ಧೆಗಳನ್ನೆಲ್ಲ ನಡೆಸ್ತಾರೆ. ಯಶಸ್ಸು ಕೀರ್ತಿ ಅನ್ಕೊಂಡು ಆ ಸ್ಪರ್ಧೆಗೆ ಹೋಗ್ತಾರೆ. ಅದು ಯಾವತ್ತೂ ಒಳ್ಳೆಯದಲ್ಲ. ಪರಶುರಾಮ ದೇವರು ಹೇಳ್ತಾರೆ, ಸ್ಪರ್ಧೆ ಮಾಡೋದಾದ್ರೆ ನಿನ್ನ ಮೇಲೆ ನೀನು ಸ್ಪರ್ಧೆ ಮಾಡು. ನೀನು ನಿನ್ನೆಯ ನೀನುಗೆ ಇವತ್ತಿನ ನೀನು ಸ್ಪರ್ಧೆ ಮಾಡಬೇಕು. ನಾನು ಇಷ್ಟು ಕಲಿತಿದ್ದೆ, ಇನ್ನೂ ಕಲಿಬೇಕು, ಅದನ್ನು ಚೆನ್ನಾಗಿ ಕಲಿಬೇಕು, ಹರಿಪ್ರೀತಿಗಾಗಿ ಇದನ್ನು ಬಳಸಬೇಕು ಅನ್ನೋ ಒಂದು ಚಿಂತನೆ ನಿನಗೆ ಬರಬೇಕು ಅಂತ ಹೇಳಿ ಇನ್ನು ದ್ರೋಣಾಚಾರ್ಯರು ಪರಶುರಾಮರ ಶಿಷ್ಯರಾಗಿದ್ದಾರೆ. ಏಕೆಂದರೆ ಶಿಷ್ಯರ ಬಗ್ಗೆ ತಿಳಿದಾಗ ಪರಶುರಾಮರಿಗೆ ಸಂತೋಷ ಆಗುತ್ತೆ. ಚಿರಂಜೀವಿಗಳಲ್ಲಿ ಆ ಒಂದು ಪರಶುರಾಮ ದೇವರ ಒಂದು ಹೆಸರು ಬರುತ್ತೆ. ಇಂದಿಗೂ ಪರಶುರಾಮ ದೇವರು ಅಲ್ಲಿ ಸಹ್ಯಾದ್ರೌ ರಮಣೀಯೇ, ಅಲ್ಲಿ ಸಹ್ಯಾದ್ರಿ ಪರ್ವತದಲ್ಲಿ ಇವತ್ತಿಗೂ ಭಾರ್ಗವ ಪರಶುರಾಮ ದೇವರು ಅಲ್ಲಿ ತಪಶ್ಚರ್ಯೆ ಮಾಡಿಕೊಂಡಿದ್ದಾರೆ. ಅಕೃತವರ್ಣರ ಒಂದು ಚರಿತ್ರೆಯಲ್ಲಿ ನಾವು ಕೇಳಿದ್ವಿ, ಅಲ್ಲಿ ಪ್ರತಿ ಒಂದು ಮಾಸದ ಶುಕ್ಲ ಪಕ್ಷದ ಒಂದು ಅಷ್ಟಮಿ ಹಾಗೂ ಚತುರ್ದಶಿ ಎಂದು ಋಷಿ ಮುನಿಗಳಿಗೆ ತಾವೇ ಆ ಒಂದು ಪರ್ವತದಿಂದ ಇಳಿದು ಬಂದು ದರ್ಶನ ಕೊಡ್ತಾರೆ ಇವತ್ತಿಗೂ. ಅದರಿಂದ ಶುಕ್ಲ ಪಕ್ಷದ ಅಷ್ಟಮಿ ಹಾಗೂ ಚತುರ್ದಶಿ ಬಹಳವಾದಂಥ ಪವಿತ್ರವಾದಂಥ ಪರಶುರಾಮ ದೇವರು ಜಗತ್ತಿಗೆ ದರ್ಶನ ಕೊಡುವಂತಹ ಆ ಒಂದು ಕಾಲವಾಗಿದೆ. ಈ ತಂತ್ರಸಾರ ಸಂಗ್ರಹದಲ್ಲಿ ಪರಶುರಾಮ ದೇವರ ಒಂದು ಧ್ಯಾನ ಶ್ಲೋಕವಿದೆ. ಇದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂಗಾರವರ್ಣಮಭಿತೋಂಡ ಬಹಿ ಪ್ರಭಾವೇರ್ ವ್ಯಾಪ್ತಂ ಪರಶ್ವದ ಧನುರ್ಧರಮೇಕ ವೀರಂ ಧ್ಯಾಯೇತ ಜೇಷ ಪುರುಹೋತ ಮುಖೈಸ್ತುವದ್ಭಿಃ ರಾವೀತಮಾತ್ಮ ಪದವೀಂ ಪ್ರತಿಪಾದಯಂತಂ. ಈ ಒಂದು ಧ್ಯಾನ ಶ್ಲೋಕವನ್ನ ಯಾರು ಮನಸ್ಸಿಗೆ ತಂದುಕೊಂಡು ಪರಶುರಾಮ ದೇವರನ್ನ ಸ್ಮರಣೆ ಮಾಡ್ತಿರ್ತಾರೆ ಅವರಿಗೆ ಋಷಿ ಮುನಿಗಳ ಅನುಗ್ರಹವಾಗುತ್ತೆ. ಶುಕ್ಲ ಪಕ್ಷದ ಅಷ್ಟಮಿ ಹಾಗೂ ಚತುರ್ದಶಿ ಎಂದು ಈ ಒಂದು ವಿಶೇಷವಾದಂತಹ ಮಂತ್ರವನ್ನ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇ ರಾಮ ಜಗತಾಮೀಶ ಜಾಮದಗ್ನ ಮಹಾಪ್ರಭೋ ದುಷ್ಟ ಕ್ಷತ್ರಿಯ ಸಂಹಾರ ಭಕ್ತಾನುಗ್ರಹ ಕಾರಕ ಅಂತ ಹೇಳಿ ಇಂತಹ ಪರಶುರಾಮ ದೇವರನ್ನ ಜ್ಞಾನಕ್ಕಾಗಿ ಬಲ ಕಾರ್ಯಕ್ಕಾಗಿ ನಾವು ಚಿಂತನೆ ಮಾಡಬೇಕು. ಭಗವಂತನ ಒಂದು ಪರಶುರಾಮ ರೂಪ ನಾವು ಹೇಳ್ತಾ ಇದ್ವಿ. ದ್ರೋಣ ಸಹಿತ ದ್ರೋಣಾಚಾರ್ಯರು ಪರಶುರಾಮ ದೇವರ ಶಿಷ್ಯರೇ ಆಗಿದ್ದಾರೆ. ಇಂತಹ ಆ ದ್ರೋಣಾಚಾರ್ಯರು ಪರಶುರಾಮ ದೇವರನ್ನ ಬಂದು ಕೇಳ್ತಾರೆ, ಸ್ವಾಮಿ ನನಗೆ ಒಂದು ನೀವು ದಾನವನ್ನು ಕೊಡ್ತೀರಾ ಅಂತ ಕೇಳದೆ ಇಂತಹ ಅಶ್ವಮೇಧ ಯಾಗ ಮಾಡಿದ ಮೇಲೆ ನಾನು ಪರಿಗ್ರಹಕ್ಕಾಗಿ ಬಂದಿದ್ದೇನೆ ಎಂದಾಗ, ಅಪ್ಪ ನಾನು ಎಲ್ಲವನ್ನ ನನ್ನಲ್ಲಿರ್ತಕ್ಕಂಥ ಎಲ್ಲ ಸಮಸ್ತವನ್ನ ದಾನ ಮಾಡಿಬಿಟ್ಟೆ, ಆದರೆ ನೀನನ್ನು ಹಾಗೆ ಕಳಿಸಲು ನನಗೆ ಮನಸ್ಸಿಲ್ಲ. ಅದರಿಂದ ನಾನೊಬ್ಬ ಇದ್ದೇನೆ, ಮತ್ತೆ ಶಸ್ತ್ರಾಸ್ತ್ರ ಇದೆ, ಅದರಿಂದ ನೀನು ಯಾವುದು ಬೇಕು ಹೇಳು ಅಂದಾಗ ಆಗ ದ್ರೋಣಾಚಾರ್ಯರು ರಹಸ್ಯಯುಕ್ತವಾದಂತಹ ಪ್ರಯೋಗ ಮತ್ತು ಉಪಸಂಹಾರ ವಿಧಿ ಸಹಿತವಾದಂತಹ ಶಸ್ತ್ರಾಸ್ತ್ರಗಳನ್ನು ನಮಗೆ ಕೊಡಿ ಅಂತ ಕೇಳಿ ಪರಶುರಾಮರಿಂದ ಬೇಡಿ ಬಂದಂತಹ ವಿದ್ಯೆ ದ್ರೋಣಾಚಾರ್ಯರಿಗೆ ಬಂತು. ಅದನ್ನೇ ಅವರು ಮುಂದೆ ಪಾಂಡವರಿಗೆ ಉಪದೇಶ ಮಾಡ್ತಾರೆ ಅಂತ ಹೇಳಿ ಆ ಒಂದು ಧನುರ್ವೇದವನ್ನು ದ್ರೋಣಾಚಾರ್ಯರಿಗೆ ದಾನ ಮಾಡಿದರು ಪರಶುರಾಮ ದೇವರು ಅಂತ. ಹೀಗೆ ಹಿಂದೆ ಆ ಭೀಷ್ಮಾಚಾರ್ಯರ ವಿಷಯದಲ್ಲೂ ಪರಶುರಾಮ ದೇವರು ಪರಮ ಪ್ರಿಯ ಶಿಷ್ಯರು ಭೀಷ್ಮಾಚಾರ್ಯರಾಗಿರ್ತಾರೆ. ಅಲ್ಲಿ ಅವರ ನಡುವೆ ಒಂದು ಯುದ್ಧ, ನಾವು ಅಕೃತವರ್ಣರನ್ನ ವಿಷಯವನ್ನು ಕೇಳುವಾಗ ಇದೆಲ್ಲವನ್ನು ಬಂದಿದೆ. ಭೀಷ್ಮಾಚಾರ್ಯರು ತಮ್ಮನಾದಂತಹ ವಿಚಿತ್ರವೀರ್ಯನಿಗಾಗಿ ಕಾಶಿರಾಜನ ಮೂರುವರು ಪುತ್ರಿಯಾದಂತಹ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನ ಸ್ವಯಂವರ ಮಂಟಪದಿಂದ ಅಪಹರಿಸಿಕೊಂಡು ಬರ್ತಾರೆ. ಆಗ ಬಂದಂತಹ ಎಲ್ಲರನ್ನ ಯುದ್ಧದಲ್ಲಿ ಜಯಿಸಿ ತೆಗೆದುಕೊಂಡು ಬರ್ತಾರೆ. ಆಗ ಹಿರಿಯಳಾದಂತಹ ಅಂಬೆ ಹೇಳ್ತಾಳೆ, ನಾನು ಸಾಲ್ವರಾಜನನ್ನ ಪ್ರೀತಿ ಮಾಡಿದ್ದೇನೆ, ಅದರಿಂದ ಭೀಷ್ಮಾಚಾರ್ಯ ಹೇಳ್ತಾರೆ, ಆಯ್ತು ನೀನು ಅವನಲ್ಲಿಗೆ ಹೋಗಿ ಮದುವೆ ಮಾಡಿಕೊ ಅಂದಾಗ ಆಗ
ಬೇರೊಬ್ಬರಿಂದ ಒಂದು ಬಲಪೂರ್ವಕವಾಗಿ ನೀನು ಅಪಹೃತಳಾದಂಥ ಕನ್ಯೆ, ನಿನ್ನನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಸಾಲ್ವರಾಜ ತಿರಸ್ಕಾರ ಮಾಡಿಬಿಡ್ತಾನೆ. ಆಗ ಅಂಬೆ ತನ್ನ ದುಸ್ಥಿತಿಗೆ, ಈ ಕಡೆ ಅದೂ ಇಲ್ಲ ಇದೂ ಇಲ್ಲ ಅನ್ನುವಂತಹ ದುಸ್ಥಿತಿ ಬಂತು. ಇಂತಹ ಸ್ಥಿತಿಗೆ ಕಾರಣರು ಭೀಷ್ಮಾಚಾರ್ಯರು ಅಂತ ಅವಳಿಗೆ ತಪ್ಪು ಕಲ್ಪನೆ ಹುಟ್ಟಿಕೊಳ್ಳುತ್ತೆ. ಯಾವುದೇ ಆಗಲಿ ನಮಗೆ ಎಂಥ ಪರಿಸ್ಥಿತಿ ಬಂದರೂ ಅದು ನನ್ನ ಕರ್ಮಾನುಸಾರಿಯಾಗಿ ದೇವ ಕೊಟ್ಟಿದ್ದು ಅನ್ನೋದನ್ನ ಅವಳು ಮರೆತು ಬಿಡ್ತಾಳೆ. ಭೀಷ್ಮನ ಮೇಲೆ ಪ್ರತೀಕಾರ ಮಾಡಬೇಕು ಅಂತ ಹೇಳಿ ತಪಸ್ಸು ಮಾಡಬೇಕು ಅಂದಾಗ ಅಲ್ಲಿ ಆ ಒಂದು ಅರಣ್ಯಕ್ಕೆ ಬರ್ತಾಳೆ, ಋಷಿ ಮುನಿಗಳಲ್ಲಿ ಶರಣಾಗ್ತಾಳೆ. ಆಗ ಅಲ್ಲಿ ಹೋತ್ರವಾಹ ಅನ್ನೋ ಒಂದು ಆ ಋಷಿಯ ಬಗ್ಗೆ ಆ ಋಷಿ ಹೇಳ್ತಾನೆ, ಅದು ಮಾತಾಮಹ ಅಂಬೆಗೆ. ಹಾಗಾಗಿ ಅಂತ ಒಂದು ಅವನು ಪರಶುರಾಮನನ್ನು ಪ್ರಾರ್ಥನೆ ಮಾಡ್ತಾನೆ. ಆ ಪರಶುರಾಮನನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ಇದು ನನ್ನ ಒಂದು ಮಕೂಸಿಗೆ ನೀವು ಒಂದು ಅವಳಿಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಪರಶುರಾಮ ದೇವರು ಹೇಳ್ತಾರೆ, ಸಾಮದ ಉಪಾಯದಿಂದಲೇ ನಾನು ಇದು ಯಾಕೆಂದರೆ ಅವನು ನನ್ನ ಶಿಷ್ಯನಾಗಿದ್ದಾನೆ ಭೀಷ್ಮಾಚಾರ್ಯ ಅಂತ ಹೇಳಿ ಹಸ್ತಿನಾಪುರದ ಹೊರಭಾಗಕ್ಕೆ ಬಂದು ಭೀಷ್ಮನಿಗೆ ಹೇಳಿ ಕಳಿಸ್ತಾರೆ. ಭೀಷ್ಮ ಕೂಡಲೇ ಹೊರಟು ಬಂದು ಮಹರ್ಷಿಗಳನ್ನು ಯಥೋಚಿತವಾಗಿ ಸತ್ಕಾರ ಮಾಡ್ತಾನೆ. ಆದರೆ ಭಾರ್ಗವರು ಅಂಬೆಯ ಸ್ಥಿತಿಯನ್ನು ವರ್ಣನೆ ಮಾಡಿ, ಈ ಸ್ಥಿತಿಗೆ ನೀನೇ ಕಾರಣ ಅಂತ ಹೇಳಿ ಅವಳನ್ನು ಪರಿಗ್ರಹಿಸುವಂದಾಗ ಭೀಷ್ಮ ಹೇಳ್ತಾನೆ, ಸ್ವಾಮಿ ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿ ಉಳಿತೇನೆ ಅಂತ ನನ್ನ ತಂದೆ ಶಂತನುವಿಗೆ ನಾನು ಮಾತು ಕೊಟ್ಟಿದ್ದೇನೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಇದನ್ನ ನಾನು ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಪಿತೃವಾಕ್ಯ ಪರಿಪಾಲಕ ಪರಶುರಾಮನು ಹೌದು ಅಲ್ವಾ. ಅದಕ್ಕಾಗಿ ಅಂಬೆಯನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡುವಂತ ಅಂಬೆಗಾಗಿ ಹೇಳ್ತಾನೆ. ಆದರೆ ಅಂಬೆಯ ಒಂದು ಅಜ್ಞಾನದಿಂದ ಅವಳಿಗೆ ಆ ರೀತಿ ಭೀಷ್ಮಾಚಾರ್ಯರ ಮೇಲೆ ಪ್ರತೀಕಾರ ಮಾಡಬೇಕು ಅಂತ ಬಂದಿರುತ್ತೆ. ದೇವ ಕೊಟ್ಟ ಪರಿಸ್ಥಿತಿ ಅಂತ ಅವಳು ಅವತ್ತು ತಗೊಂಡಿದ್ರೆ ಅದು ಅದರ ಚಿಂತನೆಯೇ ಬೇರೆ ಆಗ್ತಿತ್ತು. ಇದೆಲ್ಲ ದೇವ ಕಾರ್ಯಗಳು. ಹಾಗೆ ನಡಿಬೇಕು ಅಂತ ದೇವ ಇಚ್ಛೆ ಮಾಡಿ ಅವರವರ ಕರ್ಮಾನುಸಾರ ಅವರ ಬದುಕನ್ನು ನಡೆಸ್ತಾನೆ. ಈಗ ಪರಶುರಾಮ ದೇವರು ಆ ಒಂದು ಗುರುವಾಕ್ಯವನ್ನ ನೀನು ತಿರಸ್ಕಾರ ಮಾಡಿದೀಯಾ ಅಂತ ಹೇಳಿ ಭೀಷ್ಮನೊಡನೆ ಯುದ್ಧಕ್ಕೆ ನಿಂತರು. ತಮ್ಮ ಸಂಕಲ್ಪ ಮಾತ್ರದಿಂದ ಒಂದು ರಥವನ್ನ ಸಿದ್ಧ ಮಾಡ್ಕೋತಾರೆ ಪರಶುರಾಮ ದೇವರು. ಇಂತಹ ಪರಶುರಾಮ ದೇವರು ಯುದ್ಧಕ್ಕೆ ನಿಂತ್ರಲ್ಲ, ಅಂಥದನ್ನ ನಾವು ಪ್ರತಿದಿನ ಬೆಳಗಿನ ಜಾವದಲ್ಲಿ ಎದ್ದ ಕಾಲಕ್ಕೆ ಸ್ಮರಣೆ ಮಾಡಬೇಕು. ನಮ್ಮ ಜೀವನವು ಒಂದು ಹೋರಾಟವೇ. ಸಾಧನ ಯಜ್ಞ ಅಂದರೆ ಸುಮ್ಮನೆ ಅಲ್ಲ, ಸಾಧನೆಗಾಗಿ ನಾವು ಮಾಡುವಂತಹ ಇಂತಹ ರೂಪವನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಮಾಡಿದ್ರು ಭೀಷ್ಮಾಚಾರ್ಯರೊಡನೆ ಯುದ್ಧ ಹೇಗೆ ಮಾಡಿದ್ರು ಅಂದರೆ, ಭೂಮಿಯನ್ನು ರಥವನ್ನಾಗಿಸಿಕೊಂಡ್ರು, 4 ವೇದಗಳನ್ನು ಕುದುರೆಯಾಗಿಸಿಕೊಂಡ್ರು, ವಾಯುದೇವನನ್ನು ಸಾರಥಿಯಾಗಿಸಿಕೊಂಡ್ರು, ವೇದ ಮಾತೆಯರಾದಂತಹ ಗಾಯತ್ರಿ, ಸರಸ್ವತಿ, ಸಾವಿತ್ರಿಯರನ್ನ ಕವಚವನ್ನಾಗಿ ಮಾಡಿಕೊಂಡ್ರು. ಆಗ ಭೀಷ್ಮನೊಡನೆ ಯುದ್ಧವನ್ನು ಪ್ರಾರಂಭ ಮಾಡಿದ್ರು ಅಂತ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಆದರೆ ಭೀಷ್ಮಾಚಾರ್ಯರು ಇಷ್ಟೆಲ್ಲ ಒಂದು ಭಗವಂತನ ರೂಪವನ್ನು ನೋಡಿ ಗುರುವಿಗೆ ನಮಸ್ಕಾರ ಮಾಡಿ ಆಗ ಗುರುವಿನ ಆಶೀರ್ವಾದವನ್ನು ಪಡೆದು ಬಿಟ್ಟು ಜಯಶೀಲನಾಗು ಅಂತ ಹೇಳಿ ಆಶೀರ್ವಾದವನ್ನು ಪಡೆದರು. ಆದ್ರಿಂದ ಭೀಷ್ಮಾಚಾರ್ಯರು ಜಯಶೀಲರಾದರು ಅಂತ ನಾವು ಕೇಳ್ತೇವೆ. ಹಾಗೆ ಭಗವಂತ ನಮ್ಮ ಕರ್ಮಾನುಸಾರಿಯಾಗಿ ನಮಗೆ ಏನೇ ಕೊಡಬಹುದು, ಆದರೆ ಗುರುವಾದ ಅವನನ್ನು ನಾವು ಸ್ಮರಣೆ ಮಾಡಿ ಅವನಿಗೆ ನಮಸ್ಕಾರ ಮಾಡಿ ನಾವು ಅದನ್ನು ಎದುರಿಸೋದಕ್ಕೆ ಹೊರಟಾಗ ನಮಗೆ ಜಯವನ್ನೇ ತಂದು ಕೊಡ್ತಾನೆ ಭಗವಂತ ಅಂತ ಹೇಳಿ 21 ದಿನ ನಡೀತು. ದೇವತೆಗಳು, ಪಿತೃಗಳು, ಗಂಗಾದೇವಿ ಎಲ್ಲರೂ ಆಕಾಶದಲ್ಲಿ ಬಂದು ನಿಂತು ಯುದ್ಧವನ್ನು ನಿಲ್ಲಿಸಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದರು. ಇಂತಹ ಪರಶುರಾಮ ದೇವರು ಅಂಬೆಯನ್ನು ಕರೆದು ಹೇಳ್ತಾರೆ, ಅಮ್ಮ ಭೀಷ್ಮನನ್ನ ಅವನು ಧರ್ಮದಲ್ಲಿ ಇದ್ದಾನೆ, ಧರ್ಮಕ್ಕೆ ಜಯ ಯಾವತ್ತು ಅಂತ ಹೇಳಿ ಹೊರಟು ಬಿಡ್ತಾರೆ. ಆಗ ನಾನೇ ಅವನನ್ನು ಸಂಹಾರ ಮಾಡೋದಕ್ಕಾಗಿ ಅಂತಹ ದ್ವೇಷ ಅವಳ ಮನಸ್ಸಿನಲ್ಲಿ ಹುಟ್ಟಿಬಿಟ್ಟಿರುತ್ತೆ. ಮುಂದೆ ಅವಳೇ ಭೀಷ್ಮಾಚಾರ್ಯರ ಮರಣಕ್ಕೂ ಕಾರಣಳಾದ್ಲು ಅಂತ ನಾವು ಕೇಳ್ತೇವೆ. ಹೀಗೆ ಸಾವರ್ಣಿ ಮನ್ವಂತರದಲ್ಲಿ ಪರಶುರಾಮರು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿ ಬರ್ತಾರೆ. ವ್ಯಾಸ, ಗಾಲವ, ದೀಪ್ತಿಮಾನ್, ಕೃಪಾ, ಋಷ್ಯಶೃಂಗ, ಅಶ್ವತ್ಥಾಮರು ಹಾಗೂ ಪರಶುರಾಮರು ಈ ಎಲ್ಲರೂ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿದ್ದಾರೆ ಅಂತ ನಾವು ತಿಳಿತೀವಿ. ಇಂತಹ ಪರಶುರಾಮ ದೇವರ ಜಯಂತಿಯಂದು ಅಕ್ಷಯ ತೃತೀಯದಂದು ನಾವು ಗೋಧಿಯ ಉಪಯೋಗ ಬಹಳ, ಗೋಧಿಯ ಒಂದು ದಾನ, ಗೋಧಿಯ ಉಪಯೋಗ ಬಹಳ, ಛತ್ರಿ ಹಾಗೂ ಪಾದರಕ್ಷೆಗಳನ್ನು ದಾನ ಮಾಡೋದು ಬಹಳ ಒಂದು ವಿಶೇಷವಾಗಿದೆ. ಸುವರ್ಣ ದಾನವನ್ನು ಮಾಡಬೇಕು. ಸುವರ್ಣಾಕ್ಷರಗಳು, ಈ ಬಂಗಾರ ಜಡವಾದದ್ದು, ಆದರೆ ವರ್ಣಗಳು ಇದೆಯಲ್ಲ ಅದು ಚೇತನವಾದಂತಹ ಬಂಗಾರ.
ಸುವರ್ಣಾಕ್ಷರಗಳ ದಾನ ಬಹಳ ವಿಶೇಷವಾಗಿದೆ. ಸಾಮಾನ್ಯರು ಬಂಗಾರವನ್ನೇ ದಾನ ಮಾಡೋದಕ್ಕಾಗೋದಿಲ್ಲ ಅಂತ ಇವತ್ತಿನ ಕಾಲದಲ್ಲಿ ಕಷ್ಟಪಟ್ಟರೆ, ನಾವು ಸುವರ್ಣಾಕ್ಷರಗಳು ನಮಗೆ ಅತ್ಯಂತ ಸುಲಭವಾಗಿ ಋಷಿ ಮುನಿಗಳ ಅನುಗ್ರಹದಿಂದ ಸಿಕ್ಕಿದಂತಹ ಸುವರ್ಣಾಕ್ಷರಗಳನ್ನು, ಅದು ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಶ್ರೀಪಾದರಾಜರು ಬರೆದಿರ್ತಕ್ಕಂಥ ನರಸಿಂಹದೇವರ ಒಂದು ಸ್ತೋತ್ರ ಮಂತ್ರಗಳಾಗಿರ್ಬೋದು, ಯಾವುದೇ ಆಗಲಿ ಜ್ಞಾನಿಗಳು ನುಡಿದಂತಹ ವಾಕ್ಯಗಳನ್ನು ನಾವು ಪುನರುಚ್ಚಾರ ಮಾಡೋದು ಬಹಳ ವಿಶೇಷವಾಗಿದೆ. ಆದಿತ್ಯ ಹೃದಯ, ಏನು ಅಗಸ್ತ್ಯರು ರಾಮನಿಗೆ ಆದಿತ್ಯ ಹೃದಯವನ್ನು ಆ ಯುದ್ಧ ಕಾಲದಲ್ಲಿ ತಾವು ಅದನ್ನು ಉಪದೇಶ ಮಾಡಿದ್ರು ಅಂತ ಕೇಳ್ತೀವಿ. ಅಂತಹ ಒಳ್ಳೆಯ ಆ ಗುರು ಋಷಿ ಮುನಿಗಳಿಂದ ಬಂದಂತಹ ಸುವರ್ಣ ಶೋಭನವಾದಂತಹ ವರ್ಣಗಳು, ಚೇತನಾತ್ಮಕವಾದಂತಹ ಬಂಗಾರ ವರ್ಣಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಇಂತಹ ಒಂದು ರಾಮ ಪರಶುರಾಮನ ಸ್ಮರಣೆ ಯಥಾಯೋಗ್ಯವಾಗಿ ಮಾಡಿದ್ದೇವೆ. ಜಮದಗ್ನಿ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಅವರ ಬಳಿ, ಪರಶುರಾಮ ದೇವರ ಬಳಿ ನಾವು ಏನು ಕೇಳಬೇಕು? ಸ್ವಾಮಿ, ಅಪಮೃತ್ಯು ಬೇಡ, ದಾರಿದ್ರ್ಯ ಬೇಡ, ವಂಶಕ್ಷಯ ಬೇಡ. ಹೇಗೆ ಅವರು 12 ದ್ವಾದಶೈತಾನಿ ನಾಮಾನಿ ಅನ್ನೋದರಲ್ಲಿ ಏನು ಫಲಸ್ಥಿತಿಯನ್ನು ಹೇಳ್ತಾರೋ ಹಾಗೆ ನನ್ನ ಸಾಧನೆಗೆ ಅಪಮೃತ್ಯು ಬರದೇ ಇರಲಿ. ನನಗೆ ಒಂದು ಏನು ಗೋ ಸಂಪತ್ತು, ಈ ಸಂಪತ್ತಿನಿಂದ ನಾನು ಬಡವನಾಗದೇ ಇರಲಿ. ಇಂದ್ರಿಯ ಸಂಪತ್ತು ಬೇಕು ನಮಗೆ, ಸಾಧನೆಗಾಗಿ ಇಂದ್ರಿಯ ಸಂಪತ್ತು ಬೇಕು ಅಂತ. ನನಗೆ ದಾರಿದ್ರ್ಯವನ್ನು ಕೊಡಬೇಡ. ಅದರಲ್ಲಿ ವಂಶಕ್ಷಯ, ನನಗೆ ಗುರುಗಳು ಮತ್ತು ಗುರು ಶಿಷ್ಯ ಪರಂಪರೆ ನನ್ನಿಂದ ವಿಚ್ಛೇದವಾಗುವುದು ಬೇಡ. ನನ್ನ ಗುರುಗಳಿಗೆ ನಾನು ದೊರಕುವಂತೆ ಮಾಡು. ನಾನು ಯಾರಿಗೆ ಅದನ್ನು ಹೇಳಿ ಹೊರಡಬೇಕೋ ಅಂಥವರು ನನ್ನ ಬಳಿಗೆ ಬರುವಂತೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಇಂತಹ ವಂಶಕ್ಷಯ ಬೇಡ, ನನಗೆ ಅಪಮೃತ್ಯು ಬೇಡ, ದಾರಿದ್ರ್ಯ ಬೇಡ, ಇದನ್ನು ನೀನು ನನಗೆ ಅನುಗ್ರಹ ಪೂರ್ವಕವಾಗಿ ಕೊಡು ಪರಶುರಾಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.